ಓಕೆ. ಝೂಮ್ ಹಾಕೋ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲಾ ಧ್ಯಾನಿಗಳಿಗೂ ಆತ್ಮನಮನಗಳನ್ನ ಸಲ್ಲಿಸ್ತಾ ಮೊಟ್ಟ ಮೊದಲಿಗೆ ಪತ್ರಿಜಿ ಗುರುಗಳಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವ್ರಿಗೂ ಕೂಡ ನನ್ನ ಆತ್ಮನಮನಗಳನ್ನ ತಿಳಿಸ್ತಾ ಇವತ್ತಿನ ಸತ್ಸಂಗವನ್ನ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲ ನಾನು ಹೊಸಬ್ಳಿರ್ಬೋದು ಮಾಸ್ಟರ್ಸ್, ಕೆಲವರು ಗೊತ್ತಿರೋರು ಇರ್ಬೋದು. ಬಟ್ ನನ್ನ ಪರಿಚಯ ಈಗ ಹೇಳಿದ್ದಾರೆ ಮೇಡಮ್. ನನ್ನ ಹೆಸರು ನಾಗವೇಣಿ. ನನ್ನ ಇನ್ಷಿಯಲ್ ಬಂದು ಜಿ ಆರ್ ನಾಗವೇಣಿ ಅಂತ. ನಾನು ಮೂಲತಃ ಭದ್ರಾವತಿಯವಳು. ಇಷ್ಟು ಸಾಕು ಅಂದ್ಕೊಂತೀನಿ. ಇವತ್ತಿನ ಒಂದು ಟಾಪಿಕ್ ಬಂದು ಅರಿಷಡ್ ವರ್ಗಗಳು. ಪ್ರತಿಯೊಬ್ಬರಿಗೂ ಗೊತ್ತಿದೆ ಅರಿಷಡ್ ವರ್ಗಗಳು ಅಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅಂತ ಸಹಜವಾಗೆಲ್ಲ ತಿಳ್ಕೊಂಡಿರ್ತೀವಿ ನಾವು. ಆದ್ರೆ ಈ ಅರಿಷಡ್ ವರ್ಗಗಳು ನಮ್ಮ ಜೀವನಕ್ಕೆ ಹಾಗೆ ನಮ್ಗೆ ಹೇಗೆ ನಾವು ನಮ್ಮ ಕರ್ಮಗಳಿಗೆ ಕಾರಣ ಆಗುತ್ತೆ, ಹೇಗೆಲ್ಲ ಅದು ಅರಿಷಡ್ ವರ್ಗಗಳಿಗೆ ಒಳಗಾಗಿ ನಾವು ಒಂದು ಜೀವನವನ್ನ ಸಾಗಿಸ್ತಾ ಅಥವಾ ಹೀಗೆ ನಾವು ಕರ್ಮಕ್ಕೆ ನಾವು ಕಾರಣ ಆಗ್ತೀವಿ. ಕರ್ಮ ಮೀನ್ಸ್ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೆ ಕರ್ಮ ಅಂದ್ರೆ ನಾವು ಒಳ್ಳೇದ್ ಆಲೋಚನೆ ಮಾಡಿದಾಗ ಒಳ್ಳೆ ಕರ್ಮ ಅನ್ನೋದು ನಿರ್ಮಿತವಾಗುತ್ತೆ. ಕೆಟ್ಟ ಆಲೋಚನೆ ಮಾಡಿದಾಗ ಕೆಟ್ಟ ಕರ್ಮ ಅನ್ನೋದು ನಿರ್ಮಿತ ಆಗುತ್ತೆ. ಆ ಕೆಟ್ಟ ಆಲೋಚನೆ ಅನ್ನೋದು ಏಕೆ ಬರುತ್ತೆ, ಹೇಗೆ ಬರುತ್ತೆ, ಅವೆಲ್ಲ ಈ ಅರಿಷಡ್ ವರ್ಗಕ್ಕೆ ಮೀಸಲಾಗಿರುವಂತದ್ದು. ಅಂದ್ರೆ ಈ ಒಂದು ಕಾಮದಿಂದ, ಕ್ರೋಧದಿಂದ, ಮೋಹ, ಮದ, ಲೋಭ, ಮತ್ಸರ ಎಲ್ಲದ್ರಿಂದ ಕೂಡ ಅದು ಸೃಷ್ಟಿ ಆಗ್ತಾ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ನಮ್ಗೆ ಈ ಒಂದು ಪುಸ್ತಕದ ಮುಖಾಂತರ ಹೇಳ್ತಾ ಇದ್ದಾರೆ. ಇಲ್ಲಿ ಇದನ್ನ ಭೀಮನೇನಿ ವಂಶಿ ಕಿರಣ್ ಮಾಸ್ಟರ್ ಅವರು ಈ ಪುಸ್ತಕವನ್ನ ಬರ್ದಿರೋದು. ತೆಲುಗು ಪುಸ್ತಕ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಈ ಪುಸ್ತಕ. ಇದ್ರಲ್ಲಿ ಕೊಟ್ಟಿದ್ದಾರೆ ನಮಗೆ ತಿಳಿಯದ ನಮ್ಮೊಳಗಿನ ನಾವು ಅಂತ ಕೊಟ್ಟಿದ್ದಾರೆ. ಅರಿಷಡ್ ವರ್ಗಗಳು ಅನ್ನೋ ಹೆಡ್ಲೈನ್ ಅಲ್ಲಿ ಇದ್ರಲ್ಲಿ ಕೊಟ್ಟಿದೆ. ಅಂದ್ರೆ ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇರೋ ಒಳಗಿನ ನಾವು ಹೇಗಿರ್ತೀವಿ. ಈ ಮೇಲ್ನೋಟಕ್ಕೆ ನಾನ್ ನಿಮ್ಮ ಹತ್ರ ಚೆನ್ನಾಗಿದ್ದೀನಿ, ಚೆನ್ನಾಗ್ ಮಾತಾಡ್ತಾ ಇದ್ದೀನಿ, ಬಟ್ ಅರಿಷಡ್ ವರ್ಗಕ್ಕೆ ಒಳಗಾದಾಗ ಯಾವ್ದು ಜಾಸ್ತಿ ಮುಂದೆ ಬಂದಾಗ ಆಗ ನಾನ್ ಬೇರೆ ಯಾಕೆ ಕಾಣಿಸ್ತೀನಿ ನಿಮಗೆ. ಅಂದ್ರೆ ಒಂದು ಕೋಪಕ್ಕೆ ಒಳಗಾದಾಗ ಅವಾಗ ನಾನಾಗಿರಲ್ಲ. ಅಥವಾ ಬೇರೆ ಒಂದು ಲೋಭ, ಮದ, ಮತ್ಸರ, ಅಹಂಕಾರ ಈ ತರ ಒಳಗಾದಾಗ ಆಗ ನಾನು ಕೂಡ ಬೇರೆ ರೀತಿಯಲ್ಲಿ ವರ್ತನೆ ಮಾಡ್ತೀನಿ. ಅವಾಗ ನನ್ನೊಳಗಿನ ಒರಿಜಿನಲ್ ಒಳಗಿನ ನಾನು ಅವಾಗ ಹೊರಗ್ ಬರ್ತೀನಿ. ಅಂದ್ರೆ ಆಯಾ ಒಂದು ಗುಣ ಸ್ವಭಾವಕ್ಕೆ ಒಳಗಾಗಿ ನಾವು ನಮ್ಮ ರೀತಿ ನೀತಿಗಳನ್ನ ವರ್ತಿಸ್ತಾ ಇರ್ತೀವಿ. ಇಲ್ಲಿ ನಮ್ಗೆ ಕೊಡ್ತಾ ಹೋಗ್ತಾ ಇದ್ದಾರೆ, ಹೇಳ್ತಾ ಹೋಗ್ತಿದ್ದಾರೆ ಯಾವ ತರಹದಲ್ಲಿ ನಮ್ಮ ಅರಿಷಡ್ ವರ್ಗಗಳನ್ನ ಇಟ್ಕೋಬೇಕು, ಹೇಗೆ ಜಯಿಸ್ಬೇಕು ಅಂತ ಇಲ್ಲಿ ವಂಶಿ ಮಾಸ್ಟರ್ ಹೇಳ್ತಾ ಇದ್ದಾರೆ. ತುಂಬಾ ಡೀಟೇಲ್ ಆಗಿದೆ ಸ್ವಲ್ಪ ಪುಸ್ತಕ. ಆದಷ್ಟು ನಾನು ಮೈನ್ ಪಾಯಿಂಟ್ಸ್ ನ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮೈನ್ ಪಾಯಿಂಟ್ಸ್ ಅಂತೂ ಖಂಡಿತ ಕವರ್ ಆಗುತ್ತೆ ಅದ್ರಲ್ಲಿ ಮೊದಲನೇದು ಕಾಮ. ಕಾಮ ಅಂದ ತಕ್ಷಣ ಎಲ್ಲರೂ ಕೂಡ ಅಂದ್ಕೊಡೋದು ಈ ಒಂದು ಸೆಕ್ಸ್ ಅಥವಾ ಲೈಂಗಿಕತೆ ಅಂತ ಅಂದ್ಕೊಂತಾರೆ. ಬಟ್ ಕಾಮ ಅಂದ್ರೆ ಅದಷ್ಟೇ ಅಲ್ಲ, ಬಯಕೆ ಅಂದ್ರೆ ಒಂದು ಆಸೆ. ಈ ಕಾಮ ಅಂದ್ರೆ ಆ ಒಂದು ಅತಿಯಾದ ಒಂದು ಬಯಕೆ ಇರುತ್ತಲ್ಲ, ನನ್ಗೆ ಆ ವಸ್ತು ಬೇಕು, ಇಲ್ಲ ನಾನು ಅಲ್ಲಿಗೆ ಹೋಗ್ಬೇಕು, ಇಲ್ಲ ನನ್ಗೆ ಈ ವ್ಯಕ್ತಿ ಬೇಕೇ ಬೇಕು, ಸಮಥಿಂಗ್ ಏನೇನೋ ನಾವೊಂದು ಬಯಕೆ ಅಂತ ಇಟ್ಕೊಂಡಿರ್ತೀವಿ. ನಮ್ಗೆ ಇದಾಗ್ಬೇಕು, ಇಲ್ಲ ನಂಗೆ ಅಲ್ಲಿಗೆ ಹೋಗ್ಲೇಬೇಕು ಅಂತ ಅತಿಯಾದ ಬಯಕೆ ಅಂತ ಇರುತ್ತಲ್ಲ, ಅದನ್ನ ಕಾಮ ಅಂತ ಕರಿತಾ ಇದ್ದಾರೆ ಇಲ್ಲಿ. ಈ ಒಂದು ಬಯಕೆಯನ್ನ ತ್ಯಜಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾವ ತರ ಈ ವೇದಾಂತಿಗಳು ಬಯಕೆಗಳನ್ನ ಇರ್ಬಾರ್ದು ಅಂತ ಏನ್ ಹೇಳ್ತಾ ಇರ್ಲಿಲ್ಲ. ಆದ್ರೆ ಈ ಬಯಕೆ ಅನ್ನೋದು ಕೂಡ ಎಷ್ಟು ಇರ್ಬೇಕು ಅಷ್ಟು ಇರ್ಬೇಕು. ಅದ್ರ ಯಾವ್ದು ಕೂಡ ಅತಿಯಾಗಿ ಅದು ಜಾಸ್ತಿ ಆಗ್ಬಾರ್ದು ಅಂತ ನೋಡಿ, ಎಲ್ಲ ಕೂಡ ಹಿತಮಿತವಾಗಿ ಇರ್ಬೇಕು ಅಂತ ಹೇಳ್ತಾರೆ. ಹಿತಮಿತವಾಗಿದ್ದಾಗ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಒಂದು ಟಿಫನ್ ನಾವು ರೆಡಿ ಮಾಡ್ತೀವಿ ಅಂದ್ರೂ ಕೂಡ ಅದ್ರಲ್ಲಿ ಉಪ್ಪು, ಹುಳಿ, ಖಾರ ಪ್ರತಿಯೊಂದು ಕೂಡ ಹಿತಮಿತವಾಗಿದ್ರೆ ತಿನ್ನೋದಿಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ. ತುಂಬಾ ಇಷ್ಟಪಟ್ಟು ತಿಂತೀವಿ ನಾವು. ಹೌದಪ್ಪ ಎಲ್ಲ ಕರೆಕ್ಟ್ ಆಗಿದೆ, ಮೀಡಿಯಂ ಆಗಿದೆ, ಚೆನ್ನಾಗಿದೆ, ಎಲ್ಲರೂ ತಿನ್ನೋ ತರ ಇದೆ ಅಂತ. ಈವನ್ ಫಂಕ್ಷನ್ಗಳಲ್ಲೆಲ್ಲ ಹಾಗೆ ಮಾಡ್ತಾರೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾರೆ. ಆದ್ರೆ ಕೆಲವೊಂದು ಅವ್ರವ್ರ ಮನೆಗಳಲ್ಲಿ ಅವ್ರವ್ರಿಗೆ ಯಾವ್ದು ಇಷ್ಟ, ಖಾರ ಇಷ್ಟ ಅವ್ರಿಗೆ ಖಾರ ಮುಂದೆ ಇಟ್ಕೊಂಡು ಟಿಫನ್ ಮಾಡ್ತಾರೆ ಅಥವಾ ಅಡ್ಗೆ ಮಾಡ್ತಾರೆ. ಕೆಲವೊಬ್ರಿಗೆ ಹುಳಿ ಇಷ್ಟ ಇರುತ್ತೆ, ಹುಳಿ ಜಾಸ್ತಿ ಯಾಕೆ ಮಾಡ್ತಾರೆ, ಉಪ್ಪು ಕಮ್ಮಿ ಹಾಕ್ತಾರೆ. ಇನ್ನ ಕೆಲವೊಬ್ರಿಗಿಲ್ಲ, ಉಪ್ಪೆಲ್ಲ ಕರೆಕ್ಟ್ ಇರ್ಬೇಕಪ್ಪ ನನಗೆ ಅಂತಾರೆ. ಇನ್ನು ಮೂರು ಸಮಾನವಾಗಿಂತ ಇರ್ಬೇಕು ಅಂತಾನು ಇನ್ನು ಕೆಲವ್ರು ಅಂತಾರೆ. ಅವರಿಗೆ ಅವರವರ ಒಂದು ಮನೋಗುಣಕ್ಕೆ ಅವರು ಯಾವ ತರ ಒಂದು ಇಷ್ಟ ಪಡ್ತಾರೆ ಆ ತರದಲ್ಲಿ ಅವರು ಮಾಡ್ತಾ ಹೋಗ್ತಾರಲ್ಲ. ಹಾಗೆ ಇಲ್ಲಿ ಕೂಡ ಈ ಬಯಕೆ ಅನ್ನೋದು ಕೂಡ ಹಿತಮಿತವಾಗಿ ಇರ್ಬೇಕು. ಎಷ್ಟು ಅದು ನಾವು ಹಿಡಿತದಲ್ಲಿ ಇಟ್ಕೊಳ್ತೀವಿ ಅಂದ್ರೆ ಹಿಡಿತದಲ್ಲಿ ಇಟ್ಕೊಂಡ್ರು ಕಷ್ಟ, ಅದು ಹಿಡಿತದಲ್ಲಿ ಕೂಡ ಇರಬಾರ್ದು. ಆದ್ರೆ ಹಿತ ಅನ್ನೋದು ಇರ್ಬೇಕಲ್ಲಿ, ಮಿತ ಅನ್ನೋದು ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಕಲ ದುಃಖಗಳಿಗೆ ಕಾರಣ ಈ ಒಂದು ಬಯಕೆಯೇ. ಅಂದ್ರೆ ಬುದ್ಧ ಹೇಳ್ತಾರೆ ನೋಡಿ, ಆಸೆಯೇ ದುಃಖಕ್ಕೆ ಕಾರಣ ಅಂತ. ಈ ಆಸೆಯೇ ದುಃಖಕ್ಕೆ ಕಾರಣ ಅಂದ್ರೆ ಇದೇ ರೀಸನ್. ಇಲ್ಲಿ ನಾವು ಅತಿಯಾದ ಬಯಕೆನ ಇಟ್ಕೊಂಡು ಅದು ಈಡೇರದೆ ಇದ್ದಾಗ ಡಿಪ್ರೆಷನ್ಗೆ ಹೋಗೋದು, ಒದ್ದಾಡೋದು, ಆಮೇಲೆ ಏನೇನೋ ತೊಂದರೆಗಳಿಗೆ ಒಳಗಾಗ್ತಾ ಇರ್ತೀವಿ. ಅಂದ್ರೆ ಅದು ಈಡೇರದೆ ಇದ್ದಾಗ ನಮ್ಮ ಮನ್ಸಿಗೆ ಎಷ್ಟು ಹಚ್ಕೊಂಡು ದುಃಖ ಪಡ್ತೀವಿ ಅಂದ್ರೆ ದ್ವೇಷ ಬೆಳೆಸ್ಕೊಂಡ್ಬಿಡ್ತೀವಿ. ಒಂದ್ ರೀತಿಯಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಅಲ್ಲಿ
ಕೋಪ, ಆಟ, ಅದ್ರ ಜೊತೆ ದ್ವೇಷ ಅನ್ನೋದು ಕೂಡ ಕ್ರಿಯೇಟ್ ಆಗ್ಬಿಡುತ್ತೆ. ಆ ದ್ವೇಷ ಅನ್ನೋದು ಜಾಸ್ತಿ ಆದಾಗ ಆ ವ್ಯಕ್ತಿಯ ಮೇಲೆ ಪ್ರತಿಯೊಬ್ಬರ ಮೇಲೆ ಸಿಡ ಅನ್ನೋದು, ಮನೆಗ್ ಬಂದ್ಮೇಲೆ ಅಪ್ಪ ಅಮ್ಮ ಮೇಲೆ ಸಿಡ ಅನ್ನೋದು, ಅದು ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಅಥವಾ ಹೆಂಡತಿ ಆಗಿರೋ ಗಂಡನ ಮೇಲೆ, ಈ ತರ ಏನು ಈಡೇರದ ಬಯಕೆ ಅಂತ ಇದ್ದಾಗ ಅದು ಒಂದು ರೀತಿಯಲ್ಲಿ ಕೋಪ ಅಥವಾ ಒಂದು ದ್ವೇಷ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಒಂದು ಕೋಪವನ್ನ, ಆ ಬಯಕೆಯನ್ನ, ನಾವು ಬಯಕೆನೆ ಆ ತರ ಅತಿಯಾದ ಬಯಕೆನೆ ಬಿಟ್ಬಿಟ್ರೆ ಇದೆಲ್ಲ ಆಗೋದಿಲ್ಲ ಅಲ್ವಾ. ಆ ಬಯಕೆ ಹಿಂದೆ ಹೋಗ್ಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದ್ರ ಜೊತೆಗೆ ಒಂದೇ ಅಲ್ಲ, ಅನಾರೋಗ್ಯಕ್ಕೆ ಕೂಡ ಕಾರಣ ಆಗುತ್ತೆ. ಈ ಬಯಕೆ ಇಟ್ಕೊಂಡು ಅತಿಯಾದ ಚಿಂತೆ ಮಾಡ್ತೀವಿ, ಅದು ಈಡೇರ್ಲಿಲ್ಲ, ಇದು ಈಡೇರ್ಬೇಕಾಗಿತ್ತು, ಅಯ್ಯೋ ನಾವೊಂದ್ ಮನೆ ಕಟ್ಟಬೇಕಾಗಿತ್ತು, ದೊಡ್ಡದೊಂದು ಬಿಲ್ಡಿಂಗ್ ಅಥವಾ ದೊಡ್ಡದೊಂದು ಅಪಾರ್ಟ್ಮೆಂಟ್ ಕಟ್ಟಬೇಕಾಗಿತ್ತು. ಅಂದ್ರೆ ನಮಗೆ ಆ ಒಂದು ಕಟ್ಟುವ ಒಂದು ಯೋಗ್ಯತೆ ಐ ಥಿಂಕ್ ಇರೋದಿಲ್ಲ. ಅಂದ್ರೆ ಎಷ್ಟು ಬೇಕಷ್ಟು ದುಡಿಮೆ ಇರುತ್ತೆ, ಎಷ್ಟು ಬೇಕಷ್ಟು ನಾವು ಕೆಲಸ ಮಾಡ್ತಾ ಆ ದುಡಿಮೆ ಇರುತ್ತೆ, ಅದಕ್ಕೆ ಅನುಗುಣವಾಗಿ ನಾವು ಇಟ್ಕೋಬೇಕು. ಅದಕ್ಕೆ ಮೀರಿದ ಬಯಕೆ, ಆಸೆಯನ್ನ ಇಟ್ಕೊಳ್ತೀವಲ್ಲ, ಅದು ಈಡೇರದೆ ಇದ್ದಾಗ ಅದು ಒಂದು ದ್ವೇಷ ಆಗುತ್ತೆ. ಅದೊಂದು ದ್ವೇಷ ಆಗಿ ಪರಿವರ್ತನೆ ಆಗಿ ಎಲ್ಲರ ಜೊತೆಗೂ ನಾವು ಸಿಡಿಮಿಡಿ ಮಾಡ್ಕೊಳ್ತಾ, ಜೊತೆಗೆ ಅದು ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಈ ಅನಾರೋಗ್ಯ ಅನ್ನೋದು ಸುಮ್ನೆ ಬಂದ್ಬಿಡುತ್ತಾ? ಇಲ್ಲ, ಅದೆಲ್ಲ ನಮ್ಮ ಈ ಒಂದು ಅರಿಷಡ್ವರ್ಗ ಏನೇನಿರುತ್ತೆ ಇದರಿಂದ ಸೃಷ್ಟಿ ಆಗುತ್ತೆ. ಫಸ್ಟ್ ಮೂಲ ಸೃಷ್ಟಿ ಆಗೋದು ನಮ್ಮ ಮನಸ್ಸಿನಿಂದ. ಇವೆಲ್ಲ ಅರಿಷಡ್ವರ್ಗಕ್ಕೆ ಒಳಗಾಗಿ ನಮ್ಮ ಮನಸ್ಸಿನಿಂದ ಸೃಷ್ಟಿಯಾಗಿ ಆಗ ದೇಹಕ್ಕೆ ಅಂದ್ರೆ ಹೊರಗೆ ಕಾಣಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ತುಂಬಾ ಪ್ರೋಸೆಸ್ ನಡೆದಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಅಂದಾಗ ಅಲ್ಟಿಮೇಟ್ ಆಗಿ ಕಾಣೋದು ಒಂದು ದೇಹದಲ್ಲಿ ಆದಾಗ, ಆ ದೇಹಕ್ಕೆ ಗೊತ್ತಾದಾಗ ಹೌದಪ್ಪ ನಂಗೆ ರೋಗ ಬಂದಿದೆ, ನನ್ಗೆ ಆರೋಗ್ಯ ಹಿಂಗಾಗಿದೆ, ಇದೇನಿದು ದಿಢೀರಂತ ಹಿಂಗಾಗ್ಬಿಡ್ತು, ನಾ ಆರೋಗ್ಯವಾಗಿದ್ನಲ್ಲ, ಚೆನ್ನಾಗಿದ್ನಲ್ಲ, ಯಾಕೆ ಈ ತರ ಆಯ್ತು ಅನ್ಕೊಂತೀವಿ. ಆದ್ರೆ ಅದಕ್ಕೆ ಆದ ಒಂದು ಪ್ರೋಸೆಸ್ ಕೂಡ ಹಿಂದೆ ನಡೆದಿರುತ್ತೆ. ಅದಕ್ಕೆ ಕಾರಣ ಕೂಡ ನಾವೇ ಆಗಿರ್ತೀವಿ. ಅಂದ್ರೆ ನಮ್ಮ ಬಯಕೆ, ಈ ಒಂದು ಆಸೆಯಿಂದ ಅದಕ್ಕೆ ಮೂಲ ಕಾರಣ ನಾವೇ ಆಗಿರ್ತೀವಿ, ಬೇರೆ ಯಾರು ಆಗಿರಲ್ಲ. ಅದು ಈಡೇರದೆ ಇದ್ದಾಗ ಯೋಚನೆಗೆ ಬೀಳೋದು, ಇಲ್ಲ ಡಿಪ್ರೆಷನ್ಗೊಳಗಾಗೋದು, ಇಲ್ಲ ಬೇರೆ ಮೇಲೆ ಸಿಡಿ ಅಂತ ಅನ್ನೋದು, ಆ ತರ ಆದಾಗ ನಮ್ಮ ಒಳಗೆ ನಮಗೆ ಚೇಂಜಸ್ ಆಗ್ತಾ ಇರತ್ತೆ. ಅಂದ್ರೆ ನಮ್ಮ ಸೆಲ್ಸ್ ಅಲ್ಲಿ ಅದು ಚೇಂಜಸ್ ಆಗ್ತಾ ಇರತ್ತೆ. ಹೆಲ್ದಿ ಸೆಲ್ಸ್ ಅನ್ನೋದಿರಲ್ಲ ಅವಾಗ. ಆಗ ಹೋಗ್ಬಿಟ್ಟು ಆ ಸೆಲ್ಸ್ ಅನ್ನೋದು ಡ್ಯಾಮೇಜ್ ಆಗ್ತಾ ಬರ್ತಾ ಇರತ್ತೆ. ಆಗ ಡ್ಯಾಮೇಜ್ ಆಗ್ತಾ ಬಂದಾಗ ನಿಧಾನವಾಗಿ ಕ್ರಮೇಣವಾಗಿ ಅದು ಅನಾರೋಗ್ಯಕ್ಕೆ ತಿರುಗುತ್ತೆ. ಈ ಅನಾರೋಗ್ಯ ಅನ್ನೋದು ಒಂದೇ ತರ ಇರುತ್ತಾ? ಇಲ್ಲ ನೋಡಿ, ಟೆನ್ಷನ್ ಅನ್ನೋದು, ಒತ್ತಡ ಅಂದ್ರೆ BP ಸಹಜವಾಗಿ ಎಲ್ಲರಿಗೂ ಈ ಜನರಲ್ ಆಗಿ ಇದ್ದೇ ಇದೆ ಅಲ್ವಾ. ಈ BP ಜೊತೆಗೆ ಈ ನರದ ಸಮಸ್ಯೆ ಅಂದ್ರೆ ನ್ಯೂರೋ ಪ್ರಾಬ್ಲಮ್ ಅಂತ ಕೂಡ ಕರೀತಾರೆ. ಆಸಿಡಿಟಿ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಆಸಿಡಿಟಿ ಅನ್ನೋದಲ್ವಾ, ಯಾರಿಗೆ ಕೇಳಿದ್ರೆ ನಂಗೆ ಆಸಿಡಿಟಿ ಇದೆ, ನಂಗೆ ಇದು ತಿಂದ್ರೆ ಹಾಗಾಗುತ್ತೆ, ಅದು ತಿಂದ್ರೆ ಹೀಗಾಗುತ್ತೆ, ಜನರಲಿ ಹೇಳ್ತಾನೆ ಇರ್ತಾರೆ. ಈ ಒಂದು ಹೃದ್ರೋಗ ಅನ್ನೋದು ಅಂದ್ರೆ ಹಾರ್ಟಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಕೂಡ, ಅದಕ್ಕೂ ಕೂಡ ಕಾರಣ ನಾವೇ ಆಗಿರ್ತೀವಿ. ಹಾಗೆ ಈಗ ಪಾರ್ಶ್ವವಾಯು ಅಂದ್ರೆ ಈ ಒಂದು ಪ್ಯಾರಾಲಿಸಿಸ್, ಸ್ಟ್ರೋಕ್ ಅಂತ ಹೇಳ್ತಾರಲ್ಲ, ಅದು ಕೂಡ ಬೇರೆ ಬೇರೆ ಈ ತರಹದ ಮೊದಲಾದ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಹೇಳ್ತಿದ್ದಾರೆ ನೋಡಿ, ನೋಡಿದೀರಾ ನಮ್ಮ ಮಿತಿಮೀರದ ಬಯಕೆ ಅನ್ನೋದು ಎಷ್ಟು ಕೆಲಸ ಮಾಡುತ್ತದೆ. ಅದಕ್ಕೆ ಸಮಸ್ತ ದುಃಖಗಳಿಗೆ ಕಾರಣ ಬಯಕೆಯಲ್ಲ, ಬದಲಾಗಿ ಬಯಕೆಯ ಮೇಲೆ ಇಟ್ಟುಕೊಂಡ ಅತಿಯಾದ ತೃಷ್ಣ. ಅಂದ್ರೆ ಅತಿಯಾದ ಒಂದು ಬಯಕೆ ಅಂದ್ರೆ ಒಂದು ಆಸೆ ಅಂತಾರಲ್ಲ, ಅದು ಅತಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಅರಿಷಡ್ವರ್ಗಗಳಲ್ಲಿ ಈ ಮೊದಲನೇದಾದ ಈ ಕಾಮವನ್ನ ಜಯಿಸಬೇಕೆಂದರೆ ಅದನ್ನ ವಿರೋಧಿಸದೆ ಆಸ್ವಾದಿಸಲು ಪ್ರಯತ್ನಿಸಬೇಕು. ಅದನ್ನ ಯಾವ ತರ ನಾವು ಜಯಿಸ್ಬೇಕು, ಯಾವ ತರ ಹೇಳ್ತಾ ಇದ್ದಾರೆ ನೋಡಿ. ಖಚಿತವಾದ ವಿಷಯವೇನೆಂದರೆ ಬಯಕೆಯನ್ನ ಅದುಮಿಟ್ಟುಕೊಳ್ಳಬಾರದು. ಹಾಗೆ ಮಾಡಿದರೆ ಆ ಬಯಕೆಯನ್ನ ಈಡೇರಿಸಿಕೊಳ್ಳಲು ಅದರ ಮೇಲಿರುವ ತೃಷ್ಣದಿಂದ ಜೀವನ ಪೂರ್ತಿ ಓಡಾಡುತ್ತಿರಬೇಕಾಗುತ್ತದೆ, ಅಥವಾ ಮತ್ತೆ ಜನಿಸಬೇಕಾಗಿ ಬರುತ್ತದೆ. ಅಂದ್ರೆ ಅದು ಕೂಡ ಕರೆಕ್ಟೆ. ಈಗ ನನ್ಗೆ ಏನೋ ಒಂದು ಮಸಾಲೆ ದೋಸೆ ತಿನ್ಬೇಕು ಅಂತ ಆಸೆ ಆಗಿರುತ್ತೆ ಯಾವ್ದೋ ಒಂದು ಹೋಟೆಲ್ ಅಲ್ಲಿ, ತಿನ್ಬೇಕು ಅಂತ ಅಂದ್ಕೊಂತಾನೆ ಇರ್ತೀವಿ, ಬಟ್ ಹೋಗೋದಕ್ಕೆ ಆಗಲ್ಲ. ಹಾಗೆ ಅದನ್ನ ಆಸೆ ಅದ್ಮಿಟ್ಕೊಂಡು ಅದು ಯಾವಾಗ್ಲೋ ಒಂದ್ಸಲ ತಿನ್ಬೇಕು ಅಂತ ಇದ್ದಿದ್ದು ಹಾಗೆ ಡೆತ್ ಆದ್ವಿ ಅಂದ್ರೆ ಮುಗೀತು. ನೆಕ್ಸ್ಟ್ ಮತ್ತೆ ಜನ್ಮ ಅದೊಂದು ಮಸಾಲೆ ದೋಸೆ ತಿನ್ನೋದಕ್ಕೋಸ್ಕರ ಅಂತಾನೆ ಜನ್ಮ ಪಡಿಬೇಕು. ಅಂದ್ರೆ ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ, ಆಸೆನೆ ಆ ಆಸೆಯನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ರೀಬರ್ತ್ ಅನ್ನೋದು ಆಗ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಆ ಆಸೆಯನ್ನ ಅದುಮಿಟ್ಕೋಬೇಡಿ. ಹಂಗಂದ್ರೆ ಪೂರೈಸ್ಕೋಬೇಕು ಅಂತಂದು ಏನೇನೆಲ್ಲ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಆಸೆನ ಪೂರೈಸ್ಕೊಳ್ಳೋದಲ್ಲ. ಯಾಕಂದ್ರೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಅದ್ರಲ್ಲಿ. ಅದನ್ನ ನೋಡ್ಬಿಟ್ಟು ಅನುಗುಣವಾಗಿ ನಾವು ಮಾಡ್ಕೋಬೇಕು. ಈವನ್ ಮಸಾಲೆ ದೋಸೆ ಅಂದ್ರೆ ಅದು ಒಂದ್ ರೀತಿ ಒಳ್ಳೇದು. ಅದೇ ಬಿಟ್ಟು ನನ್ಗೆ ಆಲ್ರೆಡಿ ಮದ್ವೆ ಆಗಿದೆ, ನಂಗೆ ಮದ್ವೆ ಆಗಿದೆ, ಇನ್ನೊಂದು ಹುಡುಗಿ ಮೇಲೆ ಆಸೆ ಇದೆಯಪ್ಪ, ಆ ತರ ಇದ್ರೆ ಹೇಗಿರುತ್ತೆ ಹೇಳಿ. ನಂಗೆ ಬಯಕೆ ಇದೆ, ಇಷ್ಟ ಇದೆ ಅಂತ ಅಂದಾಗ ಅದನ್ನ ಈಡೇರಿಸ್ಕೋಬೇಕು ಅಂದಾಗ ಹೇಗಾಗುತ್ತೆ. ಇಲ್ಲ ಅದನ್ನೇ ಉದಾಹರಣೆ ಕೊಡ್ತಾ ಇದ್ದಾರೆ. ಜನರಲ್ ಆಗಿ ಐಶ್ವರ್ಯ ರಾಯ್ ಅಂದ್ರೆ ಎಲ್ಲರಿಗೂ ಇಷ್ಟ.
ಅಂದ್ರೆ ಜೆಂಟ್ಸಿಗೆ ಹೇಳೋದಾದ್ರೆ ಐಶ್ವರ್ಯ ರೈ ಅಂದ್ರೆ ಇಷ್ಟ, ಬಟ್ ಐಶ್ವರ್ಯ ರೈನ ಮದ್ವೆ ಆಗೋದಿಕ್ ಆಗಲ್ಲ, ಆದ್ರೂ ಐಶ್ವರ್ಯ ರೈನ ತುಂಬಾ ಇದು ಮಾಡ್ತಾ ಇರ್ತಾರೆ. ಇಲ್ಲಿ ಆ ಉದಾಹರಣೆ ಹೇಗ್ ಕೊಡ್ತಾ ಇದಾರೆ ನಮಗೆ ಅಂದ್ರೆ, ಸರಿ ನಿಮ್ಗೆ ಐಶ್ವರ್ಯ ರೈ ಇಷ್ಟ ಅಂತ ಅಂದ್ರೆ ಆಕೆಯನ್ನ ಪಡೆದ ಹಾಗೆ ಊಹಿಸ್ಕೊಂಡ ನಂತರ ಆಕೆ ಹಿಂದೆ ಕ್ಯಾರಿಯರ್ ಇಟ್ಕೊಂಡು ಹೋಗೋದು, ಹಾಗೆ ಆಕೆಗೆ ಒಂದು PA ತರ ವರ್ಕ್ ಮಾಡೋದು, ಆಕೆಗೆ ಶೆಡ್ಯೂಲ್ಗೆ ಅನುಗುಣವಾಗಿ ಆಕೆ ಹೇಳ್ದಂಗೆಲ್ಲ ಕೇಳ್ಕೊಂಡಿರೋದು, ಆಮೇಲೆ ಇನ್ನು ಏನೇನ್ ಸಮಥಿಂಗ್ ಎಲ್ಲ ಅಲ್ಲಿ ಒಂದು ಕಷ್ಟಗಳಿರುತ್ತೆ ಅಲ್ಲಿ, ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಗ ಆ ಬಯಕೆ ಅನ್ನೋದು ಕರಗುತ್ತೆ. ಅಂದ್ರೆ ಇಲ್ಲಿ ಏನು ಅಂತ ಹೇಳ್ತಿದಾರೆ ಅಂದ್ರೆ, ಬರೀ ಪಾಸಿಟಿವ್ ಆಗಿ ನಾವ್ ಯೋಚನೆ ಮಾಡ್ತಾ ಇದೀವಿ ಆ ವ್ಯಕ್ತಿ ಬಗ್ಗೆ. ಇವನ್ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇನ್ನೊಂದು ರೀತಿಯಲ್ಲಿ ಈ ಮದ್ವೆಯಾಗಿ ಹೆಂಡತಿ ಇರೋನು ಇನ್ನೊಬ್ಬ ಹೆಂಡತಿ ಮೇಲೆ ಅಥವಾ ಇನ್ನೊಬ್ಬ ಹೆಣ್ಣಿನ ಮೇಲೆ ಆಸೆ ಇಟ್ಕೊಂಡಾಗ ಅಲ್ಲಿ ಏನ್ ಹೇಳ್ಬೇಕು, ಅದ್ರ ಸಾಧಕ ಬಾಧಕ ಎರಡನ್ನು ಕೂಡ ಯೋಚನೆ. ಮ್ಯಾಮ್ ಮ್ಯೂಟ್ ಅಲ್ಲಿ ಇದ್ದೀರಾ ಮ್ಯಾಮ್ ಮ್ಯೂಟ್ ಅಲ್ಲಿ ಇದ್ದೀರಾ? ಕೇಳ್ಸುತ್ತಾ ಮೇಡಮ್ ಈಗ? ಎಸ್ ಮ್ಯಾಮ್. ಆ ವ್ಯಕ್ತಿಯನ್ನ ನಾನು ಈಗ ಆಲ್ರೆಡಿ ಮದ್ವೆ ಆಗಿದ್ದೀನಿ, ಇನ್ನೊಬ್ಬ ವ್ಯಕ್ತಿಯನ್ನ ಕೂಡ ನಾನು ಕಣ್ಣೆತ್ತಿ ನೋಡಿದಾಗ ಅದರ ಸಾಧಕ ಬಾಧಕ ಹೇಗಿರುತ್ತೆ? ಓಕೆ, ನಾನೀಗ ಏನಾದ್ರೂ ಅಟೆಂಪ್ಟ್ ಮಾಡ್ದೆ, ಪಡ್ಕೊಳಕ್ ಟ್ರೈ ಮಾಡ್ದೆ, ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಏನಾಗುತ್ತೆ, ನಮಗೆ ಸಂಬಂಧಪಟ್ಟವ್ರು ಅವ್ರಿಗೆ ಎಷ್ಟು ವ್ಯಥೆ ಆಗುತ್ತೆ, ಎಷ್ಟು ಹಿಂಸೆ ಆಗುತ್ತೆ, ಆಮೇಲೆ 2 ಸಂಸಾರ ನಿಭಾಯಿಸೋದಕ್ಕೆ ನನಗಾಗುತ್ತಾ, ಇಲ್ಲಿ ನೋಡ್ಕೋಬೇಕು ಅಲ್ಲಿ ನೋಡ್ಕೋಬೇಕು, ಸುಮ್ನೆ ಆಗುತ್ತಾ, ಪ್ರತಿ ಒಂದನ್ನು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಆಗ ಮಾತ್ರ ಆ ಬಯಕೆ ಅನ್ನೋದು ಕರಗುತ್ತೆ. ಅಲ್ಲಿ ಜಸ್ಟ್ ಒಂದು ಮೋಹ ಅನ್ನೋದು ಇಟ್ಕೊಂಡಿರ್ತಾರೆ ಅಲ್ವಾ? ಕೇಳಿಸ್ತಾ ಇಲ್ವಾ ಸರ್? ಕೇಳಿಸ್ತಾ ಇದೆಯಾ ಮೇಡಮ್ ಕರೆಕ್ಟ್ ಆಗಿ? ಇಲ್ಲ ಮ್ಯಾಮ್, ಕ್ಲಿಯರ್ ಇದೆ ವಾಯ್ಸ್. ಓಕೆ ಮೇಡಮ್. ಆ ತರ ಈ ಮೋಹ ಅಂದ್ರೆ ಯಾವ ತರ ಈ ಬಯಕೆ ಜಯಿಸ್ಬೇಕು ಅಂದ್ರೆ, ಈಗ ಐಶ್ವರ್ಯ ಉದಾಹರಣೆ ಕೊಟ್ಬಿಟ್ಟು ಇದನ್ನೇ ಹೇಳ್ತಿದ್ದಾರೆ. ಆಕೆಯ ಜೊತೆ PA ಆಗಿ ಒಂದು ಕಾಲ್ ಶೀಟ್ ಪಡ್ಕೊಳ್ತಾ ಆ ತರ ಎಲ್ಲ ವರ್ಕ್ ಮಾಡ್ತಾ ಇದ್ದಾಗ ಆಕೆಯ ಮೇಲೆ ಇರುವ ಮೋಹ ಅನ್ನೋದು ಕಂಪ್ಲೀಟ್ ಆಗಿ ಕರ್ಗೋಗುತ್ತೆ. ಮಿತಿ ಮೀರಿದ ಆ ಬಯಕೆ ನಿಮ್ಮನ್ನ ವೇದನೆಗೆ ಒಳಪಡಿಸುತ್ತಿರುವ ಆ ಬಯಕೆ, ಹಿಂಸಿಸುತ್ತಿರುವ ಆ ಕಾಮ ಅನ್ನೋದು ಕರಗಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮಗೆ. ನೆಕ್ಸ್ಟ್ ಇಲ್ಲಿ ಅರಿಷಡ್ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೋಧ ಅನ್ನೋ ಒಂದು ಹೆಡ್ಲೈನ್ ಕೊಟ್ಟಿದ್ದಾರೆ. ಈ ಕ್ರೋಧ ಅನ್ನೋದು ಹೇಗ್ ಬರುತ್ತೆ, ಯಾಕೆ ಬರುತ್ತೆ ಗೊತ್ತಿರ್ಬೋದು. ಕ್ರೋಧ ಅಂದ್ರೆ ಕೋಪ. ಈ ಕೋಪ ದ್ವೇಷ ಪ್ಲಸ್ ಕೋಪ ಇಸ್ ಈಕ್ವಲ್ ಟು ಕ್ರೋಧ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಈ ಕ್ರೋಧ ಅನ್ನೋದಕ್ಕೂ ಎಷ್ಟು ಅರ್ಥ ಇದೆ ಅಂದ್ರೆ, ದ್ವೇಷ ಅಂದ್ರೆ ನಮ್ಗೆ ಅವ್ರು ಕಂಡ್ರೆ ಆಗಲ್ಲಪ್ಪ, ಸಿಟ್ಟು ಬರುತ್ತೆ, ದ್ವೇಷ ಇದೆ, ಜೊತೆಗೆ ಕೋಪ ಕೂಡ ಇರುತ್ತೆ. ಅವೆರಡನ್ನು ಸೇರಿಸ್ಬಿಟ್ಟಾಗ ಕ್ರೋಧ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಕೋಪ ಸದಾ ಕಾಮದ ಪಕ್ಕದಲ್ಲೇ ಇರುತ್ತದೆ ಅಲ್ವಾ? ಅಂದ್ರೆ ಬಯಕೆ, ಕಾಮ ಮೀನ್ಸ್ ಬಯಕೆ, ಆ ಬಯಕೆಯ ಪಕ್ಕದಲ್ಲಿ ಕೋಪ ಅನ್ನೋದಿರುತ್ತೆ. ಆ ಬಯಕೆ ಅನ್ನೋದು ಈಡೇರದೆ ಇದ್ದಾಗ ಸಹಜವಾಗಿ ಕೋಪ ಅನ್ನೋದು ಬಂದೇ ಬರುತ್ತೆ ಅಲ್ವಾ? ಈ ಕಾಮವನ್ನ ನಿಗ್ರಹದಲ್ಲಿ ಇಟ್ಟುಕೊಂಡರೆ ಕ್ರೋಧವು ಬಾರದು. ಕೋಪವೇ ಬೇರೆ, ಕ್ರೋಧವೇ ಬೇರೆ. ತೀರದ ಬಯಕೆ ದ್ವೇಷವನ್ನ ಸೃಷ್ಟಿಸುತ್ತದೆ. ಆ ದ್ವೇಷದಿಂದ ನಿಸ್ಸಹಾಯಕರಾದ ವ್ಯಕ್ತಿಗಳ ಮೇಲೆ. ಅಲೋ ಮೇಡಮ್, ಕೇಳಿಸ್ತಾ ಇದೆ ಅಲ್ವಾ? ಬ್ರೇಕ್ ಆಗ್ತಿದೆ ಅಂತಿದ್ದಾರೆ ಯಾರು? ನಮಗೆಲ್ಲ ವಾಯ್ಸ್ ಕ್ಲಿಯರ್ ಇದೆ ಮ್ಯಾಮ್. ನಮಗೆ ಕ್ಲಿಯರ್ ಇದೆ ಮ್ಯಾಮ್. ಐ ಥಿಂಕ್ ಅವ್ರದ್ದು ನೆಟ್ ಇಶ್ಯೂ ಇರ್ಬೋದು ಅನ್ಕೊಂತೀನಿ. ಯಾವ್ದೋ ಒಂದು ವಾಯ್ಸ್ ಬರ್ತಾ ಇದೆ, ಯಾವ್ದೋ ಒಂದು ಮ್ಯೂಟ್ ಆಗಿದೆ ನೋಡಿ, ಅದೊಂದು ವಾಯ್ಸ್ ಬರ್ತಾ ಇದೆ ಮತ್ತೆ ಮತ್ತೆ. ಅದೇ ಎಲ್ಲ ಮ್ಯೂಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಮಾಸ್ಟರ್ಸ್. ಮ್ಯೂಟ್ ಮಾಡ್ಕೊಳ್ಳಿ ಇಲ್ಲ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್ ಪ್ಲೀಸ್. ಆ ದ್ವೇಷದಿಂದ ನಿಸ್ಸಹಾಯಕರಾದಂತಹ ವ್ಯಕ್ತಿಗಳ ಮೇಲೆ ಬಂದ ಕೋಪವನ್ನ ಕ್ರೋಧವಾಗಿ ಮಾಡಿಕೊಳ್ಳುತ್ತದೆ. ಅಂದರೆ ದ್ವೇಷ ಕೋಪಗಳು ಒಂದಾಗಿ ಬೆರೆತಾಗ ಅದು ಕ್ರೋಧ ಎನಿಸಿಕೊಳ್ಳುತ್ತದೆ. ಒಬ್ಬ ವ್ಯಕ್ತಿಗೆ 10 ಲಕ್ಷ ಹಣ ಸಂಪಾದಿಸಬೇಕೆಂಬ ಬಯಕೆ ಇದ್ರೆ, ಆ ತರ ಏನಾರು ಇತ್ತು ಅಂದ್ರೆ ಆತನ್ಗೆ ಏನೇ ಅವಕಾಶ ಇರೋದಿಲ್ಲ, ಹಣ ಸಂಪಾದಿಸೋದಕ್ಕೂ ಕೂಡ ಆಗೋದಿಲ್ಲ. ಯಾವ ಮಾರ್ಗ ಕೂಡ ಇಲ್ಲದೆ ಇದ್ದಾಗ ಆತನಲ್ಲಿ ಸಹಜವಾಗಿ ಅನ್ನೋದೊಂದು ಅಸಹನೆ ಅನ್ನೋದು ಕ್ರಿಯೇಟ್ ಆಗುತ್ತೆ. ನಂಗೆ 10 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ಅದು ಸಂಪಾದನೆ ಮಾಡ್ಬೇಕು, ಬಟ್ ನನ್ ಕೈಲಿ ಆಗ್ತಾ ಇಲ್ಲ. ಏನ್ ಮಾಡ್ಬೇಕಾಗ ಸಹಜವಾಗಿ ಆತನ್ಗೆ ಒಂದು ಇರಿಟೇಷನ್ ಆಗೋದು, ಅಸಹನೆಯಿಂದ ಆಗೋದು, ಅಥವಾ ಮನೆಯಲ್ಲಿ ಯಾರ್ಯಾರು ವ್ಯಕ್ತಿಗಳಿದಾರೆ ಅವ್ರ ಜೊತೆಗೆಲ್ಲ ಸಿಟ್ಟು ಮಾಡೋದು. ಅವ್ರಿಗೆ ಯಾಕೆ ಅಂದ್ರೆ ಈ ಬಯಕೆ ಅನ್ನೋದು ಸಹಜವಾಗಿ ಈಡೇರದೆ ಇದ್ದಾಗ ವಿನಾಕಾರಣ ನಾವು ಸಿಟ್ಟು ತೋರ್ಸೋದು ಸಹಜ ಅಲ್ವಾ? ಆ ತರ ಮಾಡ್ತಾ ಮನೇಲಿ ಇರೋರ್ ಮೇಲೆಲ್ಲ ನಾವು ಸಿಟ್ಟು ತೋರಿಸ್ತಾ ಇರ್ತೀವಿ. ಆಗ ಅದ ಬಯಕೆ ತೀರ್ಲಿಲ್ಲ ಅಂತ ಅಂದಾಗ ಅದು ದ್ವೇಷ ಅದು ಸ್ಟಾರ್ಟ್ ಆಗ್ಬಿಟ್ಟು, ಆ ದ್ವೇಷದಿಂದ ಅದು ಕ್ರೋಧ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಕೋಪ ಇರ್ಬಾರ್ದು ಅಂತ ಇಲ್ಲೇ ಹೇಳ್ತಾ ಇಲ್ಲ, ಕೋಪ ಇರ್ಬೇಕು, ಆದ್ರೆ ಅದು ಮೇಲ್ನೋಟಕ್ಕೆ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪತ್ರಿಜಿ ಗುರುಗಳು ಯಾವಾಗ್ಲೂ ಹೇಳಾರು ನೋಡಿ, ಆ ಕೋಪ ಅನ್ನೋದು ಮೇಲ್ನೋಟಕ್ಕೆ ಇರ್ಬೇಕು, ಒಳಗಿನಿಂದ ಇರಬಾರ್ದು. ಅಂದ್ರೆ ಅದು ಒಳಗಿನಿಂದ ಜನನ ಪಡ್ಕೋಬಾರ್ದು, ಸುಮ್ನೆ ಮೇಲ್ನೋಟಕ್ಕೆ ಒಂಥರ ನಟನೆ ತರ ಇರ್ಬೇಕು, ಆ ತರ ಇರ್ಬೇಕಂದ್ರೆ
ಉತ್ತಮನ ಕೋಪ ಕ್ಷಣಿಕ, ಮಧ್ಯಮನ ಕೋಪ 2 ನಿಮಿಷ, ಹದಮನ ಕೋಪ ಹಗಲು ರಾತ್ರಿ, ಚಂಡಾಲನ ಕೋಪ ಮರಣದವರೆಗೂ. ಅದು ಹೇಗೆಂದರೆ ನಮ್ಮ ಮನೆಯಲ್ಲಿ ಮಕ್ಕಳನ್ನ ನೋಡಿ, ಅದೇ ಈ ಮಕ್ಕಳಿಗೆ ಸಹಜವಾಗಿ ನಾವ್ ಹೇಳ್ತಾ ಇರ್ತೀವಿ ನೋಡಿ, ಸ್ಕೂಲಿಗೆ ಹೋಗ್ಬೇಕು, ಟೈಮ್ ಆಗುತ್ತೆ, ಬೇಗ ರೆಡಿ ಆಗಿ ಅಂತ ನಾವು ತುಂಬಾ ಮುದ್ದಿನಿಂದ ಹೇಳ್ತಾ ಇರ್ತೀವಿ. ಆದ್ರೆ ಮುದ್ದಿನಿಂದ ಹೇಳಿದ ತಕ್ಷಣ ಕೇಳ್ತಾರ ಮಕ್ಕಳು? ಹಾಗೆ ಹೀಗೆ ಮಾಡಿ ಡಿಲೇ ಮಾಡ್ತಾನೆ ಇರ್ತಾರೆ, ಲೇಟ್ ಮಾಡ್ತಾನೆ ಇರ್ತಾರೆ. ಆಗ ನಾವೇನ್ ಮಾಡ್ಬೇಕು? ಸ್ಕೂಲಿಗೆ ಹೋಗೋದಕ್ಕೆ ತಡ ಆಗುತ್ತೆ, ಬೇಗ ರೆಡಿ ಆಗು ಅಂತ ನಾವು ಸಮಾಧಾನವಾಗಿ ಹೇಳಿದ್ರೆ ಸ್ಪಂದಿಸೋದಿಲ್ಲ. ಸಿಟ್ಟು ಮಾಡ್ಬೇಕು, ಅವಾಗ ಜೋರ್ ಮಾಡ್ಬೇಕು, ಕಣ್ ಕೆಂಪಗ್ ಮಾಡ್ಕೊಂಡು ನೀನ್ ಹೋಗ್ತೀಯಲ್ಲ ಸ್ಕೂಲಿಗೆ ಈಗ ಅಂತ ಸ್ವಲ್ಪ ನಾವು ಜೋರ್ ಮಾಡೋದು ಅಥವಾ ಹೊಡಿಯೋ ತರ ಆಕ್ಟ್ ಮಾಡೋದು ಮಾಡಿದ್ರೆ ಅವಾಗ ತಕ್ಷಣ ಬೇಗ ಬೇಗ ರೆಡಿ ಆಗ್ಬೇಕು ಅಂತ ಓಡೋಗ್ತಾರೆ ಸ್ಕೂಲಿಗೆ ಅಲ್ವಾ? ಆ ತರ ಹೋಗ್ತಾರೆ. ಆದ್ರೆ ಅಲ್ಲಿ ಕೋಪ ಇರೋದಿಲ್ಲ ನಮಗೆ, ಜಸ್ಟ್ ಒಂದು ನಟನೆ ಮಾಡ್ತಾ ಇರ್ತೀವಲ್ವಾ, ಜಸ್ಟ್ ಹಂಗೆ ಗದರಿಸ್ಬೇಕು, ಅವ್ರಿಗೆ ನಟನೆ ಮಾಡ್ಬೇಕು. ದ್ವೇಷ ಇರೋದಿಲ್ಲ ನಮಗೆ, ಮಕ್ಕಳ ಮೇಲೆ ಸಹಜವಾಗಿ ದ್ವೇಷ ಅನ್ನೋದು ಇರೋದಿಲ್ಲ. ಜಸ್ಟ್ ಕೋಪ ಕ್ರಿಯೇಟ್ ಮಾಡ್ಕೊಳ್ತೀವಿ, ಹೇಳ್ತೀವಿ ನಾವು. ಆಗ ಮಾತ್ರ ಅದು ವರ್ಕ್ ಆಗುತ್ತೆ, ಅದು ನಡೆಯುತ್ತೆ. ಆಗ ಅದು ಓಕೆ, ಆ ತರ ಕೋಪ ಇರ್ಬೇಕು. ಅದೊಂಥರ ಸಾತ್ವಿಕ ಕೋಪ. ಅಂದ್ರೆ ಈ ಕೋಪದಲ್ಲಿ ಕೂಡ 2 ವಿಧ. ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ, ಈ ಒಂದು ಸಾತ್ವಿಕ ಕೋಪವನ್ನ ನಾವು ಅದು ಬೇಕಾಗುತ್ತೆ, ಅಂದ್ರೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಅದು ಬೇಕಾಗುತ್ತೆ. ಹಾಗಂತ ನಾವ್ ಕೋಪನೇ ಬರ್ಬಾರ್ದಪ್ಪ, ನಾವ್ ಸೈಲೆಂಟ್ ಆಗೇ ಇರ್ತೀನಿ, ಸಾಧು ಮುನಿಗಳ ತರ ನಾನು ಹೀಗೆ ಇರ್ತೀನಿ ಅಂತ ಅಂದ್ರೆ ಯಾರು ಕೂಡ ನಮ್ಮನ್ನ ಸಹಿಸ್ಕೊಳಲ್ಲ. ಅಥವಾ ನಮಗೆ ಯಾರು ಏನ್ ಬೇಕಾದ್ರೂ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಅವ್ರು ಏನ್ ಸಿಟ್ಟು ಬರಲ್ಲ, ಅವ್ರು ತೋರ್ಸಲ್ಲ. ಓಕೆ, ಅವ್ರು ಹೀಗೆ ಇರ್ತಾರೆ, ನಾ ಏನ್ ಮಾಡಿದ್ರು ನಡೆಯುತ್ತೆ ಅವರಿಗೆ. ಆ ತರ ಕೂಡ ಕ್ರಿಯೇಟ್ ಆಗ್ತಾ ಇರುತ್ತೆ. ಕೆಲವೊಂದು ಪರ್ಸನ್ಸ್ ಹಾಗೆ ಕೂಡ ನಡ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಕೋಪವನ್ನ ಪ್ರದರ್ಶಿಸಬೇಕು ಅಂದ್ರೆ ನಟಿಸಬೇಕು. ಗಂಡ ಹೆಂಡತಿ ಮಧ್ಯೆ ಕೂಡ ಜಗಳ ಆಯ್ತಂತ ಇಟ್ಕೊಂಡ್ರು ಕೂಡ ಅಲ್ಲಿ ಕೂಡ ಮಾತನಾಡದೇ ಇರೋದು, ಅಥವಾ ಕೂಗಾಡ್ಬೋದು, ಅಥವಾ ಏನೇ ಆದ್ರೂ ಕೂಡ ಅದು ಕೂಡ ಕೇವಲ ಅರ್ಧ ಗಂಟೆ ಇರ್ಬೇಕು. ಅದನ್ನ ಕೋಪವನ್ನ ಮರೆತು ಅಹಂ ಬಿಟ್ಟು ನಗು ನಗುತ್ತಾ ಇಬ್ರು ಮಾತನಾಡಿಕೊಳ್ಳಬೇಕು. ಆಗ ಇದರಲ್ಲಿ ನಮಗೆ ದ್ವೇಷ ಅನ್ನೋದು ಬರೋದಿಲ್ಲ, ಅದು ಕ್ರೋಧವಾಗಿ ಬದಲಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಆಮೇಲೆ ಅದಕ್ಕೆ ಇಂಪಾರ್ಟೆನ್ಸ್ ಕೂಡ ಅಷ್ಟು ಕೊಡಕ್ ಹೋಗ್ಬಾರ್ದು. ಬಂತ ಆಯ್ತಾ ಮುಗೀತು ಅಲ್ಲಿಗೆ ಬಿಟ್ಟು ಬಿಡ್ಬೇಕು, ಮತ್ತೆ ನಕ್ಕಂತ ಮಾತಾಡ್ತಾ ಇರ್ಬೇಕು. ಆ ತರ ಇಲ್ಲಿ ನಮಗೆ ಈ ಕೋಪದ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಕ್ರೋಧ ಎಂದರೆ ಎಂಬುದನ್ನ ಏನು ಎಂಬುದನ್ನ ತಿಳಿದುಕೊಂಡೆವು, ಕ್ರೋಧವನ್ನ ಹೇಗೆ ಜಯಿಸಬೇಕು ತಿಳಿದುಕೊಳ್ಳೋಣ. ಅದಕ್ಕೆ ಸೂತ್ರ ಏನೆಂದರೆ ಟೇಕ್ ಇಟ್ ಈಸಿ. ಅಂದ್ರೆ ಏನನ್ನಾದರೂ ಕೂಡ ಹಗುರವಾಗಿ ಸುಲಭವಾಗಿ ತೆಗೆದುಕೊಳ್ಳಬೇಕು. ಓಕೆ ಪಾ, ಟೇಕ್ ಇಟ್ ಈಸಿ, ಸಾಕು, ಏನ್ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲಪ್ಪ ಇದ್ರಲ್ಲಿ. ಆತರ ಹೇಳ್ತಾರೆ ನೋಡಿ, ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಇರ್ತಾರೆ ಆತರ ತುಂಬಾ ಕಾಮ್ ಆಗಿ ಕೂಲ್ ಆಗಿ ಇರ್ತಾರೆ, ಅವ್ರು ತುಂಬಾ ರೇರ್. ಆ ತರ ಇರೋರೆಲ್ಲ ಆ ತರ ತಗೊಳ್ತಾ ಇರ್ತಾರೆ ನೋಡಿ. ಪಕ್ಕದವರು ಬೈತಿದ್ದಾರ, ಹವಾಮಾನ ಬೇಕೆ, ಅವರ ಬಾಯಿ ಅವರ ಇಷ್ಟ, ನಮ್ಮ ಕಿವಿ ನಮ್ಮ ಇಷ್ಟ, ಅವುಗಳನ್ನ ಕೇಳಿಸಿಕೊಳ್ಳದಿದ್ದರೆ ಒಳ್ಳೆಯದು. ಒಂದು ವೇಳೆ ಕೇಳಿಸಿಕೊಂಡರು ಮನಸ್ಸಿಗೆ ಹಚ್ಚಿಕೊಳ್ಳದಿದ್ದರೆ ಇನ್ನೂ ಒಳ್ಳೆಯದು. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕು. ಯಾವ ತರ ಅಂದ್ರೆ, ಈಗ ಅತ್ತೆ ಸೊಸೆದೆ ಅಂತ ಎಕ್ಸಾಂಪಲ್ ಕೊಟ್ರೆ, ವಿನಾಕಾರಣ ಅತ್ತೆ ಬೈತಾನೆ ಇರ್ತಾರೆ. ಎಷ್ಟು ಬೈಯದ್ ಕೇಳಿಸ್ಕೊಂಡ್ ಸಾಕಾಗಿರುತ್ತೆ. ಏನಾದ್ರು ಒಂದು ರಿಯಾಕ್ಷನ್ ಕೊಡ್ಬೇಕು ಅಂತ ಸೊಸೆಗೂ ಅನ್ಸ್ತಾ ಇರುತ್ತೆ. ಬಟ್ ಆದ್ರೂ ಇಲ್ಲಿ ಹೇಳ್ತಾ ಇದಾರೆ, ಆ ತರ ಇದ್ದಾಗ ಅವಮಾನ ಏಕೆ? ಅವ್ರು ಮಾತಾಡ್ತಿದಾರೆ, ಅವ್ರ ಇಷ್ಟ, ಕೇಳಿಸ್ಕೊಳ್ಳೋದು ಬಿಡೋದು ನಿಮ್ ಇಷ್ಟ. ಕೇಳಿಸ್ಕೊಳ್ದೆ ಇದ್ರೆ ಆಯ್ತು. ಅಕಸ್ಮಾತ್ ಕೇಳಿಸ್ತಿದ್ಯಾ, ಕಿವಿಗೆ ಹೋಗ್ತಾ ಇದ್ಯಾ, ಮನಸ್ಸಿನ ಒಳಗೆ ತೆಗೆದುಕೊಳ್ತಾ ಇದ್ರೆ ಆಯ್ತು ಅಲ್ವಾ? ನಮ್ಮ ಮನಸ್ಸಿಗೆ ಹೋದಾಗ್ಲೇ ನಮಗ್ ಬೇಜಾರಾಗೋದು, ಸಿಟ್ಟು ಬರೋದು, ಕೋಪ ಬರೋದು, ಅವಮಾನ ಅನ್ಸೋದು. ಮನ್ಸಿಗೆ ನಾವು ತೆಗೆದುಕೊಳ್ದೆ ಇದ್ದಾಗ ಅದು ಯಾವ್ದು ಕೂಡ ಆಗ ನಮ್ಗೆ ಎಫೆಕ್ಟ್ ಆಗಲ್ಲ, ಪರಿಣಾಮ ಬೀರಲ್ಲ ಆಗ. ಅಷ್ಟಲ್ಲದೆ ಇದನ್ನ ದ್ವೇಷವಾಗಿ ಮಾರ್ಪಡಿಸದೆ ಹಗುರವಾಗಿ ಸ್ವೀಕರಿಸಿ. ದ್ವೇಷಕ್ಕೆ ಎಡೆ ಮಾಡ್ಕೊಡ್ದೆ ಅದನ್ನ ಸುಮ್ನೆ ಒಂದು ಸಿಂಪಲ್ ಆಗಿ ಒಂದು ಹಗುರವಾಗಿ ಸ್ವೀಕಾರ ಮಾಡ್ಕೊಳ್ಳಿ. ನಿಮ್ಮನ್ನ ಬೈದವರನ್ನ ನಗುತ್ತಾ ಮಾತನಾಡಿಸಿ, ಆಗ ನಿಮ್ಮಲ್ಲಿ ಕ್ರೋಧ ಅನ್ನೋದು ಹುಟ್ಟೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಯಾವಾಗ ಮಾಡಬಹುದೆಂದರೆ, ನಮ್ಮಲ್ಲಿರುವ ಅಹಮ್ಮನ್ನು ಬಿಟ್ಟರೆ ಮಾತ್ರ ಅದು ಸಾಧ್ಯವಾಗುತ್ತದೆ. ಅದೇ ಈ ಅಹಂಕಾರ ಅನ್ನೋದು ಕೂಡ ಬಿಟ್ಟಾಗ ಈ ತರ ಏನೇನ್ ಹೇಳ್ತಾ ಇದ್ದಾರೆ, ನಮಗೆ ಬೈದವರನ್ನು ಕೂಡ ನಾವು ನಗ್ನಗ್ನದ ಮಾತಾಡ್ಸೋದಕ್ಕೆ ಸಾಧ್ಯ ಆಗುತ್ತೆ. ಸಹಜವಾಗಿ ಯಾರಿಗೂ ಆಗುತ್ತೆ ಹೇಳಿ? ನಮ್ಮ ಬೈತಾ ಇದಾರಪ್ಪ, ಅವ್ರು ಯಾವಾಗ್ಲೂ ಅಂತಾನೆ ಇರ್ತಾರೆ, ಆದ್ರೂ ಅವ್ರು ನಕ್ಕಂತ ಮಾತಾಡ್ಸ್ಬೇಕು ಅಂದ್ರೆ ಆಗುತ್ತೆ ಯಾರಿಗಾದ್ರೂ? ಅಹಂಕಾರ ಬಿಟ್ಟಾಗ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಅನ್ನೋ ಒಂದು ಈಗೋ ಅನ್ನೋದು ಇರುತ್ತಲ್ಲ, ಆ ಈಗೋ ಇಂದ ನನ್ಗಿಷ್ಟ ಅಂದಿದ್ದಾರೆ ಆದ್ರೂ ನಾನು ಯಾಕೆ ಮಾತಾಡ್ಸ್ಬೇಕು ಅವ್ರನ್ನ, ಆ ತರ ಇರುತ್ತಲ್ಲ, ಆ ಒಂದು ಅಹಂಕಾರ ಅಹಮ್ಮನ್ನ ಬಿಟ್ಟರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಆದ್ರೆ ಬೈಯುವವರ ಬೈಗುಳ ತಡೆಯಲಾಗದ ಸ್ಥಿತಿಗೆ ಬಂದಾಗ, ಅಂದ್ರೆ ಬೈಯೋರು ಕೂಡ ಅತಿರೇಕವಾಗಿ ನಡ್ಕೊಂಡಾಗ, ಅತಿರೇಕವಾಗಿ ಬೈದಾಗ, ಅದನ್ನ ಕೇಳಿಸ್ಕೊಳಕ್ಕೆ ನಮ್ಗೆ ಆಗೋದೇ ಇಲ್ಲ ಅಂತ ಅಂದಾಗ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ, ಕೋಪವನ್ನ ಪ್ರದರ್ಶಿಸಿ. ಅಂದ್ರೆ ನಟನೆ ಮಾಡಿ, ಆಕ್ಟ್ ಮಾಡಿ. ಆಗ
ಕೋಪ ಬಂದಿದೆ ಅನ್ನೋ ತರದಲ್ಲಿ ಆಕ್ಟ್ ಮಾಡಿ ನಮ್ಮ ನೋಡಿದ ತಕ್ಷಣನೇ ಅವ್ರಪ್ಪ ಅವ್ರಿಗೆ ಎಷ್ಟು ಸಿಟ್ಟು ಬಂದ್ಬಿಟ್ಟಿದೆ, ನಾನು ಬೈದ್ ಬಿಟ್ಟಿದೀನಿ ಈ ತರ ನನ್ಗೇನೋ ಅಂತಾರೆ, ಏನೋ ಮಾಡ್ಬಿಡ್ತಾರೆ. ಮಾಡಲ್ಲ ನಿಜ, ಬಟ್ ಆ ತರದಲ್ಲಿ ಒಂದು ಕೋಪ ಅನ್ನೋದು ಪ್ರದರ್ಶನ ಮಾಡಿ ನಮ್ಮನ್ನ ನಾವು ಆಗ ರಕ್ಷಿಸಿಕೊಳ್ಳುವುದಕ್ಕೆ ಈ ಒಂದು ರೀತಿಯಲ್ಲಿ ನಾವು ಆಕ್ಟ್ ಮಾಡ್ಬೇಕಾಗುತ್ತೆ. ಅದನ್ನ ಬಳಸಿ ಅಂತಿದ್ದಾರೆ. ಇದನ್ನ ಕೃಷ್ಣ ಪರಮಾತ್ಮ ಪ್ರೇಮ ಯುದ್ಧ ಅಂತ ಕರೀತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಹೌದಲ್ವಾ, ಈಗ ಮಕ್ಕಳ ಮೇಲೆ ನಮ್ಗೆ ಸಿಟ್ಟಿರ್ಲಿಲ್ಲ, ದ್ವೇಷ ಅಂತೂ ಮೊದ್ಲೇ ಇರ್ಲಿಲ್ಲ. ಆಗ ಮಕ್ಳು ಮಾತು ಕೇಳ್ಬೇಕಲ್ವಾ? ಸಿಟ್ಟು ಮಾಡ್ದೆ, ಕೂಗಾಡ್ದೆ, ಕೋಪ ಮಾಡ್ಕೊಳ್ದೆ ಮಕ್ಳು ಕೆಲವೊಂದ್ಸಲ ಮಾತೇ ಕೇಳಲ್ಲ, ಅವ್ರದೇ ಆದ ರೀತಿಯಲ್ಲಿ ಆಟ ಆಡ್ತಾ ಇರ್ತಾರೆ. ಹಾಗ ಆಕ್ಟಿಂಗ್ ಮಾಡ್ಲೇಬೇಕಾಗುತ್ತೆ. ಈ ಆಕ್ಟಿಂಗು ಕೆಲವೊಬ್ಬ ದೊಡ್ಡರು ಕೂಡ ಈ ತರ ನಡ್ಕೊಂಡಾಗ ಅವ್ರು ಹೇಗ್ ಬೇಕಾಗಿ ನಡ್ಕೊಳ್ತಾರಲ್ಲ, ಆಗ ಕೂಡ ಸರಿ ನಾನು ಕೋಪ ಮಾಡ್ಕೋಬಾರ್ದು, ನಾನು ಸೈಲೆಂಟ್ ಆಗಿರ್ಬೇಕು ಅಂತ ಇದ್ರೆ ಅದನ್ನ ಅವರು ನಮ್ಮ ಒಂದು ಯಾವ ತರದ ಬಲಹೀನತೆ ಅಂತ ತಿಳ್ಕೊಂಡ್ಬಿಡ್ತಾರೆ, ಅನ್ನೋ ಒಂದು ವೀಕ್ನೆಸ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಡೆ ಕೊಡದೆ ನಾವು ನಮ್ಮ ಒಂದು ಕೋಪವನ್ನ ಈ ನಟನೆಯ ಮುಖಾಂತರ ನಾವು ಪ್ರದರ್ಶನ ಮಾಡ್ಬೇಕು ಅಂತ ಹೇಳ್ತೀವಿ. ಬಟ್ ಮನ್ಸಲ್ಲಿ ಇರಬಾರ್ದು, ಆಳವಾಗಿ ಮನಸ್ಸಲ್ಲಿ ಬೇರೂರ್ಬಾರ್ದು. ಆಗ ಬೇರೂರ್ತು ಅಂದ್ರೆ ಅದೊಂಥರ ದ್ವೇಷವಾಗಿ ಅಲ್ಲಿ ಪರಿವರ್ತನೆ ಆಗುತ್ತೆ. ಇನ್ನು ಎಕ್ಸಾಂಪಲ್ ಇಲ್ಲಿ ಏನ್ ಕೊಡ್ತಾ ಇದಾರೆ ಅಂದ್ರೆ, ದುರ್ಯೋಧನ ಅವಮಾನ ಮಾಡಿರ್ತಾರೆ ಈ ದ್ರೌಪದಿಯವ್ರನ್ನ. ದ್ರೌಪದಿನ ಅವಮಾನ ಮಾಡಿ ಸೀರೆ ಎಲ್ಲ ಎಳೆದು ಆತರ ಎಲ್ಲ ಮಾಡಿದ್ದಾಗ ಆಗ ಶ್ರೀಕೃಷ್ಣ ಅವ್ರು ಭೇಟಿ ಆಗ್ಬಿಟ್ಟು ದ್ರೌಪದಿಗೆ ಕೇಳ್ತಾರೆ, ನಿನಗೆ ಇಷ್ಟು ತಿಂಗಳಲ್ಲಿ ನಿಂಗೆ ಅರ್ಜುನ ಇಷ್ಟು ಸಲ ನೆನಪಿಗೆ ಬಂದ ಅಂತ ಕೇಳ್ತಾರೆ. ಆಗ ದ್ರೌಪದಿ ನಾಚ್ಕೊಂತ ಹೇಳ್ತಾಳೆ 5 ಸಲ ಅಂತ ಹೇಳ್ತಾಳೆ. ಹಾಗ ಹೇಳಿದಾಗ ಸರಿ, ಮತ್ತೆ ನಿಂಗೆ ದುರ್ಯೋಧನ ಇಷ್ಟು ಸಲ ನೆನಪಿಗೆ ಬಂದ? ಆಗ ದ್ರೌಪದಿಯವ್ರು ಹೇಳ್ತಾರೆ, ದುರ್ಯೋಧನನ ಮರ್ತಿದ್ರ ತಾನೆ ನಾನ್ ನೆನ್ಪಿಟ್ಕೊಳ್ಳೋದು, ಅವ್ನ್ ಯಾವಾಗ್ಲೂ ನೆನ್ಪಲ್ಲೇ ಇರ್ತಾನ ಅಂತ ಕ್ರೋಧದಿಂದ ಅಲ್ಲನ ಕಟಕಟ ಕಡಿತಾ ಆಕೆ ಒಂಥರ ಸಿಟ್ಟಲ್ಲಿ ತನ್ನ ಕ್ರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಾಳೆ. ಅಂದ್ರೆ ಸಿಂಹಿಣಿ ಅಂತೆ ಗರ್ಜಿಸ್ತಾ ಇರ್ತಾಳೆ ಆ ವ್ಯಕ್ತಿ ಹೆಸರನ್ನ ಕೇಳಿದ ತಕ್ಷಣ. ಆಗ ಕೃಷ್ಣ ಹೇಳ್ತಾನೆ, ನೀನು ಆತನನ್ನ ಯಾವಾಗ ಕೊಲ್ಲುತ್ತೀಯೋ ತಿಳಿಯದು, ಆದರೆ ಅವನು ನಿನ್ನನ್ನ ಪ್ರತಿ ಕ್ಷಣವೂ ಕೊಲ್ಲುತ್ತಿದ್ದಾನೆ. ಅಂದ್ರೆ ಅರ್ಥ ಆಯ್ತಾ ಮಾಸ್ಟರ್ಸ್ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ? ನಮಗೆ ಯಾರು ಕೆಟ್ಟದ್ ಮಾಡಿದ್ದಾರೆ, ಯಾರು ನಮ್ಮನ್ನ ದ್ವೇಷಿಸಿದ್ದಾರೆ, ಅವಮಾನಿಸಿದ್ದಾರೆ, ಅಥವಾ ಯಾವ ತರಹದಲ್ಲಿ ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ, ಅವ್ರನ್ನ ಪ್ರತಿ ಕ್ಷಣ ಕೂಡ ನಾವ್ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಹೆಂಗೆ ಅಂದ್ರೆ ನಮ್ಮನ್ನ ಅತಿಯಾಗಿ ಪ್ರೀತಿ ಮಾಡೋಂತ ಗಂಡ ಮಕ್ಕಳಿಗಿಂತ ಹೆಚ್ಚಾಗಿ ಅವ್ರನ್ನ ನೆನಪಿಸ್ಕೊಳ್ತಾನೆ ಇರ್ತೀವಿ. ಆ ನೆನಪುಗಳು ಹೇಗಿರ್ತದೆ, ಪ್ರತಿ ಕ್ಷಣ ನಮ್ಮನ್ನ ಕ್ಷಣವೂ ಕೂಡ ನಮ್ಮನ್ನೇ ಕೊಲ್ತಾ ಇರುತ್ತೆ. ಇದನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ನೀನು ಅವನನ್ನ ಆತರ ನೆನ್ಸ್ಕೊಳ್ಳೋದ್ರಿಂದ ನಿನ್ನನ್ನ ನೀನು ಪ್ರತಿ ಕ್ಷಣವೂ ನಿನ್ನನ್ನ ಕೊಲ್ತಾ ಇದ್ದಾನೆ. ಹಾಗೆಂದರೆ ನಿನಗೆ ಇಷ್ಟವಾದವರು ಇರಬೇಕಾದ ನಿನ್ನ ಮನಸ್ಸಿನಲ್ಲಿ ದುರ್ಯೋಧನನು ಇದ್ದಾನೆ. ಈ ಮೊದಲು ಸ್ನಾನ ಮಾಡುವಾಗ ನೀನು ಭಗವಂತನನ್ನ ಸ್ಮರಿಸುತ್ತಿದ್ದೆ, ಈಗ ದುರ್ಯೋಧನನ್ನ ಸ್ಮರಿಸುತ್ತಿದ್ದೀಯ. ಭೋಜನದ ಸಮಯದಲ್ಲಿ ನಿನ್ನ ಪತಿಯನ್ನ ಸ್ಮರಿಸುತ್ತಿದ್ದೆ, ಆದರೆ ಈಗ ದುರ್ಯೋಧನನ್ನ ಸ್ಮರಿಸುತ್ತಿದ್ದೀಯ. ಹಾಗೆ ರಾತ್ರಿ ಮಲಗಬೇಕಾದ್ರೆ ಕೂಡ ಸುಂದರವಾದ ನೆನಪುಗಳೊಂದಿಗೆ ನಿದ್ರಿಸೋದನ್ನ ಬಿಟ್ಬಿಟ್ಟು ಆದ್ರೆ ದುರ್ಯೋಧನ ಮಾಡಿದ ಈ ಅವಮಾನಗಳಿಂದ ಕುಗ್ಗಿ ಕುಸಿಯುತ್ತಿದ್ದೀಯ. ಸಾವೆಂದರೆ ಇದೇ ಅಲ್ಲವೇ? ಇಷ್ಟು ಅದ್ಭುತವಾಗಿ ಈ ಸಾವು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ ಶ್ರೀಕೃಷ್ಣ ಪರಮಾತ್ಮ. ಈ ಸಾವು ಅಂದ್ರೆ ನಮ್ಗೆ ಯಾರು ಅವಮಾನ ಮಾಡಿ, ಯಾರು ತೊಂದರೆ ಕೊಟ್ಟು ದ್ವೇಷ ಮಾಡ್ತಾ ಇರ್ತಾರೆ, ಅವ್ರನ್ನ ದ್ವೇಷ ಮಾಡ್ತಾ, ಅವ್ರನ್ನ ನೆನ್ಸ್ಕೊಳ್ತಾ ಹಗಲು ರಾತ್ರಿ ನಾವು ಒದ್ದಾಡ್ತಾ ಇರ್ತೀವಲ್ಲ, ಅದು ನಮ್ಮ ನಿಜವಾದ ಸಾವು ಅಂದ್ರೆ ಅದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಆಗ ದ್ರೌಪದಿಗೆ ಜ್ಞಾನೋದಯವಾಯಿತು. ಈಗ ಅದು ಜ್ಞಾನೋದಯ ಆದಾಗ ಆಗ ಅಲ್ಲಿ ಕ್ರೋಧ ಅನ್ನೋದು, ಕೋಪ ಅನ್ನೋದು ಅಲ್ಲಿ ಬಿಟ್ಬಿಟ್ಟು ಆತನನ್ನ ಕ್ಷಮಿಸ್ಬೇಕು ಅಂತ ಮನಸ್ಸಿಗೆ ಬರೋ ರೀತಿಯಲ್ಲಿ ಒಂದು ಶ್ರೀಕೃಷ್ಣ ಪರಮಾತ್ಮ ಆಕೆಗೆ ಜ್ಞಾನೋದಯವನ್ನ ಬೋಧಿಸ್ತಾರೆ, ಅದೇ ಜ್ಞಾನೋದಯವನ್ನ ಮಾಡಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಅರಿಷಡ್ ವರ್ಗಗಳಲ್ಲಿ 3ನೇದಾದ ಲೋಭದ ಬಗ್ಗೆ ಹೇಳ್ತಾ ಇದ್ದಾರೆ. ನಮಗೆ ಯಾವಾಗ ಒಂದು ಬಯಕೆ ಉಂಟಾಗುತ್ತದೆಯೋ ಅದು ನೆರವೇರದಿದ್ದರೆ ಕ್ರೋಧ ಉದಯಿಸುತ್ತದೆ, ಅದು ನೆರವೇರಿದರೆ ಲೋಭವಾಗಿ ಮಾರ್ಪಾಡಾಗುತ್ತದೆ. ಹೇಗೆಂದರೆ ಒಬ್ಬ ವ್ಯಕ್ತಿ ಎಷ್ಟು ಕಷ್ಟಪಟ್ಟಾದರೂ ಸರಿ 10 ಲಕ್ಷ ಸಂಪಾದಿಸಬೇಕೆಂದು ಪ್ರಯತ್ನಿಸುತ್ತಾನೆ, ಅದನ್ನ ಸಂಪಾದಿಸಲಾಗದಿದ್ದರೆ ಕ್ರೋಧದಿಂದ ತಳಮಳಗೊಳ್ಳುತ್ತಾನೆ. ಸಂಪಾದಿಸಿದರೆ ಆ 10 ಲಕ್ಷವನ್ನ ಜೋಪಾನವಾಗಿ ಬಚ್ಚಿಟ್ಟುಕೊಳ್ಳುತ್ತಾನೆ, ಯಾರಿಗೆ ಒಂದು ನಯಾ ಪೈಸ ಕೂಡ ಕೊಡದೆ ಖರ್ಚು ಮಾಡುತ್ತಾನೆ. ಅಂದ್ರೆ ಲೋಭಿಯಾಗಿ ಬದಲಾಗುತ್ತಾನೆ. ಈ ಲೋಭ ಅನ್ನೋದು ಯಾವ ತರ ಅಂದ್ರೆ, ಎಲ್ಲವನ್ನ ನನಗೆ ಬೇಕು, ನಾನೇ ಸಂಪಾದನೆ ಮಾಡ್ಬೇಕು, ನಾನೇ ಲಕ್ಷಾಧೀಶ್ವರ ಅಥವಾ ಕೋಟ್ಯಾಧೀಶ್ವರ ಆಗ್ಬೇಕು, ಆ ಒಂದು ಆಸೆಯಲ್ಲಿ ಪ್ರತಿಯೊಂದು ಹಣ ಅಂದ್ರೆ ಪ್ರತಿಯೊಂದು ಪೈಸೆಯನ್ನು ಕೂಡ ಸೇವ್ ಮಾಡ್ತಾ ಬರ್ತಾ ಇರ್ತಾನೆ ಮನುಷ್ಯ. ಅಂದ್ರೆ ತನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕೂಡ ಖರ್ಚು ಕೂಡ ಮಾಡೋದಿಲ್ಲ. ಅಂದ್ರೆ ಅದೊಂಥರ ದುರಾಸೆಗೆ ಬಿದ್ಬಿಟ್ಟು ತರ ಜಿಪುಣತನ ಅಂತಾರೆ ನೋಡಿ,
ಹಾಗೆ ಅದು ಲೋಭ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಲೋಭಿಯಾಗಿ ಬದಲಾಗ್ತಾನೆ. ಅವ್ರಿಗೆ ಎಷ್ಟೇ ಆಸ್ತಿ ಇದ್ರು ಕೂಡ ಅದನ್ನ ಅನುಭವಿಸುವ ಧೈರ್ಯ ಇರೋದಿಲ್ಲ. ಅಂತವರ ಆಸ್ತಿ ಕೇವಲ ಹೇಳಿಕೊಳ್ಳುವುದಕ್ಕೆ ಮಾತ್ರ ಉಪಯೋಗ ಆಗುತ್ತೆ. ಬಹಳ ಜನ ನೋಡಿರ್ಬೋದು, ತುಂಬಾ ಶ್ರೀಮಂತರು ಇರ್ತಾರೆ, ಹಾಗೆ ಒಂದು ಪೈಸೆ ಕೂಡ ಖರ್ಚು ಮಾಡ್ತಾರಲ್ಲ. ಅಟ್ಲೀಸ್ಟ್ ಒಂದು ಖರ್ಚು ಮಾಡ್ಬಿಟ್ಟು ಒಂದು ಚಪ್ಪಲಿ ತಗೊಳಲ್ಲ, ಒಂದು ಒಳ್ಳೆ ಬಟ್ಟೆ ಕೂಡ ಹಾಕೊಳ್ಳಲ್ಲ. ಬೇರೆಯವರೆಲ್ಲ ಸಂಪಾದನೆ ಮಾಡ್ತಾ ಇರ್ತಾರೆ, ಮಾಡ್ಬಿಟ್ಟು ಅವ್ರಿಗೆ ಏನೇನ್ ಬೇಕು ಅದನ್ನೆಲ್ಲ ತುಂಬಾ ಮೋಜು ಮಸ್ತಿಯಿಂದ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ಈ ತರಹದ ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ, ಆ ಒಂದು ಜೊತೆ ಬಟ್ಟೆ ತಗೊಳ್ಳೋದಕ್ಕೂ ಕೂಡ ಅವ್ರಿಗೆ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲ ದುಡ್ಡು ವೇಸ್ಟ್ ಆಗ್ಬಿಡುತ್ತೆ, ಅಥವಾ ದುಡ್ಡು ಖರ್ಚು ಆಗ್ಬಿಡುತ್ತೆ. ನಾವು ಹೊಟ್ಟೆಗೆ ಒಳ್ಳೆ ಊಟ ಮಾಡಿದ್ರು ಕೂಡ ಅದಕ್ಕೂ ಕೂಡ ದುಡ್ಡು ಖರ್ಚಾಗುತ್ತೆ, ಬೇಡ. ಆ ದುಡ್ಡು ಇತ್ತು ಅಂದ್ರೆ ನಮ್ಗೆ ಏನ್ಕಾದ್ರೂ ಬರುತ್ತೆ. ಬಟ್ ಅಷ್ಟೇನ್ ಕಷ್ಟ ಇರಲ್ಲ, ತುಂಬಾ ಚೆನ್ನಾಗೇ ಇರ್ತಾರೆ, ತುಂಬಾ ಅದ್ಭುತವಾದ ಒಂದು ವ್ಯಕ್ತಿಗಳಾಗಿರ್ತಾರೆ. ಅಂದ್ರೆ ಅಷ್ಟೊಂದು ಆಸ್ತಿ ಪಾಸ್ತಿ ಇರುತ್ತೆ. ಅಷ್ಟು ಇದ್ರೂ ಕೂಡ ಈ ತರಹದಲ್ಲಿ ದುಂದು ವೆಚ್ಚ ಆಗುತ್ತೆ ಅಂತನೋ, ಅಥವಾ ಅವ್ರಿಗೆ ಖರ್ಚು ಮಾಡೋದಕ್ಕೆ ಇಷ್ಟನೇ ಇಲ್ಲದೆ ಈ ತರ ಲೋಭದಲ್ಲಿ ಬಿದ್ಬಿಟ್ಟು ಲೋಭಿ ಆಗ್ತಾನೆ ಮನುಷ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಲೋಭ ಹೆಂಗೆ ಅಂದ್ರೆ, ಹಣದ ವಿಷಯದಲ್ಲಿ ಹೇಗಿರಬೇಕೆಂದರೆ, 1 ರೂಪಾಯಿ ಸಂಪಾದಿಸಿದರೆ ಅದರಲ್ಲಿ ಅರ್ಧ ಭಾಗವನ್ನ ಖರ್ಚು ಮಾಡಬೇಕು. ನಮ್ಗಿಲ್ಲಿ ಯಾವ ತರ ಹೇಳ್ತಿದ್ದಾರೆ ಅಂದ್ರೆ, ಲೋಭ ಬಿಡ್ಬೇಕು ಅಂದ್ರೆ 1 ರೂಪಾಯಿ ನಾವು ತಗೊಂಡಿದೀವಿ, ಅದು ಸಂಪಾದನೆ ಆಗಿದೆ ಅಂದ್ರೆ ಆ 1 ರೂಪಾಯಿಯಲ್ಲಿ ಅರ್ಧ ಭಾಗವನ್ನ ಖರ್ಚು ಮಾಡ್ಬೇಕು. ಇನ್ನ ಅರ್ಧ ಭಾಗ ಯಾವ ತರ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ನೋಡಿ. ಪ್ರಶಾಂತವಾಗಿ ಬದುಕುತ್ತಾ ಜೀವನವನ್ನ ಆನಂದಮಯಗೊಳಿಸಬೇಕು. ಉಳಿದ ಅರ್ಧ ಭಾಗದಲ್ಲಿ 1/4 ಭಾಗವನ್ನ ಧರ್ಮ ಕಾರ್ಯಕ್ಕೆ ಉಪಯೋಗಿಸಬೇಕು. ಇನ್ನುಳಿದ 1/4 ಭಾಗವನ್ನ ಭವಿಷ್ಯತ್ತಿನಲ್ಲಿ ಬರುವ ಅವಶ್ಯಕತೆಗಳಿಗೆ ಕೂಡಿಡ್ಬೇಕು. ಅಂದ್ರೆ ಅರ್ಧ ಭಾಗ ಆ ತರ ನಾವು ಖರ್ಚು ಮಾಡಿದ್ರು, ಇನ್ನ ಅರ್ಧ ಭಾಗದಲ್ಲಿ ಧರ್ಮ ಕಾರ್ಯಕ್ಕೆ ಉಪಯೋಗಿಸ್ಬೇಕಂದ್ರೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋದಿಕ್ಕೆ. ಇನ್ನು ಒಂದು 1/4 ಭಾಗವನ್ನ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಕ್ಕಾರ ಬೇಕಾಗುತ್ತೆ ಅಂತ ಸೇವಿಂಗ್ಸ್ ಅಂತ ನಾವು ಮಾಡ್ಕೊಳ್ತೀವಲ್ಲ, ಆ ಒಂದು ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೋಬೇಕು. ಅಷ್ಟೇ ಹೊರತಾಗಿ ಸಂಪಾದಿಸಿದ ಈ ಪ್ರತಿ ರೂಪಾಯಿಯನ್ನ ಕೂಡ ಕೂಡಿಡಬಾರ್ದು. ಅಂದ್ರೆ ಅತಿ ದುರಾಸೆಗೆ ಬಿದ್ದ ಮನುಷ್ಯ ಪ್ರತಿ ಒಂದು ದುಡ್ಡನ್ನ ಕೂಡ ಸುಮ್ನೆ ಕೂಡಿಡ್ತಾ ಅದನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂದ್ರೆ ಹಣದ ಆಸೆಗೆ ಬಿದ್ದುಬಿಟ್ಟು ಆ ತರ ಮಾಡ್ಬೇಡಿ. ಈ ತರ ಖರ್ಚನ್ನ ಮಾಡ್ತಾ ಇರ್ಬೇಕು, ಜೊತೆಗೆ ಈ ತರ ಧರ್ಮ ಕಾರ್ಯಗಳಿಗೂ ಯೂಸ್ ಮಾಡ್ಕೋಬೇಕು. ಮತ್ತೆ ಮುಂದೆ ಭವಿಷ್ಯತ್ತಿಗೆ ಅಂದ್ರೆ ಇನ್ ಫ್ಯೂಚರ್ಗೆ, ನಮ್ಮ ಒಂದು ಫ್ಯೂಚರ್ಗೆ ಕೂಡ ಅಲ್ಲಿ ಸೇಫ್ ಆಗಿ ಇಡ್ಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಈ ಒಂದು ಲೋಭ ಅನ್ನೋದು ನಿವಾರಣೆ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿ ರೂಪಾಯಿನೂ ಕೂಡ ಖರ್ಚು ಮಾಡಿದ್ರೆ ಅದು ದುಂದುಗಾರಿಕೆ ಆಗುತ್ತೆ. ಹಾಗೆ ಪ್ರತಿ ರೂಪಾಯಿನ ಕೂಡಿಟ್ರೆ ಲೋಭ ಆಗುತ್ತೆ. ಅಂದ್ರೆ ಹಿತಮಿತವಾಗಿ ಖರ್ಚನ್ನ ಮಾಡಬೇಕು. ಹಾಗೆ ಹಿತಮಿತವಾಗಿ ದುಡ್ಡನ್ನ ಕೂಡಿಡಬೇಕು. ಎಷ್ಟು ಕೂಡಿಡ್ಬೇಕೋ ಅಷ್ಟು ಕೂಡಿಡ್ಬೇಕು, ಎಷ್ಟು ಖರ್ಚು ಮಾಡ್ಬೇಕು ಅಷ್ಟು ಮಾಡ್ಬೇಕು. ಅದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಏನನ್ನ ಕೊಳ್ಳಬೇಕಾದರೂ ಭಾವೋದ್ವೇಗದಿಂದ, ಅಂದ್ರೆ ಒಂದು ಎಮೋಷನಲ್ ಆಗಿ ತಗೋಬೇಡಿ. ಯಾವುದೇ ಕಂಡ್ರು ಕೂಡ, ಜನರಲಿ ಲೇಡೀಸ್ ಅಂತ ತಗೊಳ್ತಾನೆ ಇರ್ತೀವಲ್ಲ, ಏನೇ ಕಂಡ್ರು ನಂಗೆ ಶಾಪಿಂಗ್ ಹುಚ್ಚಿದೆ, ಅಥವಾ ಏನೋ ಒಂದು ಬ್ಯಾಗ್ ಆಗ್ಲಿ, ಕಾಸ್ಮೆಟಿಕ್ಸ್ ಆಗ್ಲಿ, ಅಥವಾ ಡ್ರೆಸ್ಸಸ್ ಆಗ್ಲಿ, ಸ್ಯಾರೀಸ್ ಆಗ್ಲಿ, ಅಥವಾ ಇನ್ನು ಬೇರೆ ಬೇರೆ ಏನಾದ್ರು ತಗೊಳ್ತಾನೆ ಇರ್ತೀವಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಗತ್ಯವಿದ್ದರೆ ಸ್ಥಿತ ಪ್ರಜ್ಞೆಯಿಂದ ಕಂಡುಕೊಳ್ಳಿ. ಅಂದ್ರೆ ಬೇಕಾ, ನೆಸೆಸಿಟಿ ಇದೆಯಾ, ಇದು ಎಷ್ಟು ಅಗತ್ಯ ಇದೆ ನಮಗೆ, ಅದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ತಗೊಳ್ಳಿ. ಫಸ್ಟ್ ಒಂದೇ ಸಲ ಹೋಗ್ಬಿಟ್ಟು ನಮ್ಗೆ ಇಷ್ಟ ಅಂತಂದ್ರೆ ತಗೊಳಕ್ ಹೋಗ್ಬೇಡಿ. ಅದನ್ನ 3 ಸಲ ಮುಂದೂಡಿ. ಅಂದ್ರೆ ಈಗ ತಗೋಬೇಕಂತ ಆಸೆ ಆಗುತ್ತಾ, ಬೇಡ ಅಂತ ಒಂದು ಸ್ವಲ್ಪ ಮುಂದಕ್ಕೆ ಹಾಕ್ಬೇಕು, ನೋಡೋಣ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ. ಇನ್ನೂ ಒಂದ್ಸಲ ಹಾಗೆ ಅನಿಸ್ತಾ ಆಗ ಕೂಡ ಮುಂದಕ್ಕೆ ಹಾಕಿ. 3ನೇ ಸಲ ಬೇಕೇ ಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ಅದು ಎಷ್ಟು ಅಗತ್ಯ ಇದೆ ನಿಮಗೆ, ಆ ಅಗತ್ಯಕ್ಕೆ ಅನುಸಾರವಾಗಿ ಅದನ್ನ ನೀವು ಖರ್ಚು ಮಾಡಿ ಅವಾಗ ತೆಗೆದುಕೊಳ್ಳಿ. ಆಗ ಆ ವ್ಯಕ್ತಿ, ಆ ಒಂದು ವಸ್ತು ಅನ್ನೋದು ನಮಗೆ ಬೇಕು, ಅದರ ಅಗತ್ಯ ಇದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಆಗ ಒಂದು ನಮ್ಗೆ ತಿಳುವಳಿಕೆ ಬರುತ್ತೆ, ಹೌದು ಇದು ಬೇಕೋ ಬೇಡವಾ ಅನ್ನೋದೊಂದು ಯೋಚನೆ ಮಾಡ್ಬಿಟ್ಟು ಅಲ್ಲಿ ನಾವು ತಗೊಳ್ತೀವಿ. ಆದ್ದರಿಂದ ಹಣವನ್ನ ಖರ್ಚು ಮಾಡುವುದರಲ್ಲಿಯೇ ಕೂಡಿಡುವುದರಲ್ಲಿಯೇ ಮಧ್ಯಮವಾಗಿರಬೇಕು. ನಮ್ಮ ಲೋಭ ಅನ್ನೋದು ಮಧ್ಯಮವಾಗಿರ್ಬೇಕಂದ್ರೆ ಅತಿಯಾದ ಖರ್ಚು ಮಾಡೋದಲ್ಲ, ಅತಿಯಾಗಿ ಕೂಡಿಡೋದು ಅಲ್ಲ, ಒಂದು ಮಧ್ಯಮ ಮಾರ್ಗದಲ್ಲಿ ಇರ್ಬೇಕು ಅಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಬುದ್ಧ ಭಗವಾನರು ಕೂಡ ನಮ್ಗೆ ಅದೇ ಮಾರ್ಗವನ್ನ ಹೇಳಿದ್ದಾರೆ. ಈ ಲೋಭದಿಂದ ಬಿಡಿಸಿಕೊಳ್ಳಲು ಇರುವುದು ಒಂದೇ ದಾರಿ, ದಾತೃತ್ವವನ್ನ ರೂಢಿ ಮಾಡಿಕೊಳ್ಳಬೇಕು. ದಾತೃತ್ವ ಮೀನ್ಸ್ ದಾನ. ಈ ಲೋಭದಿಂದ ಬಿಡಿಸಿಕೊಳ್ಳೋದಕ್ಕೆ ಇರೋ ಮಾರ್ಗ ದಾನ ಮಾಡ್ಬೇಕು. ಅಂದ್ರೆ ಯಾರಿಗೆ ಅಗತ್ಯ ಇರುತ್ತೆ, ಯಾವ ಒಂದು ವ್ಯಕ್ತಿಗಳಿಗೆ ಅಗತ್ಯ ಅಂತವ್ರಿಗೆ ದಾನ ಮಾಡ್ಬೇಕು. ಸುಮ್ನೆ ಅನಾಗತ್ಯವಾಗಿ ದಾನ ಮಾಡೋದಲ್ಲ, ಅಗತ್ಯ ಇರುವಂತ ಜನಗಳಿಗೆ ದಾನ ಮಾಡಿ. ನೆಕ್ಸ್ಟ್ ಇಲ್ಲಿ ಹೇಳ್ತಿದ್ದಾರೆ ಮೋಹ. ಹರಿಷಡ್ವರ್ಗಗಳಲ್ಲಿ 4ನೇದು ಮೋಹ. ಈ ಮೋಹಕ್ಕೆ ಕಾರಣ ಕೂಡ ಲೋಭವೇ. ಅಂದ್ರೆ ಒಂದಕ್ಕೊಂದು ಚೈನ್ ಲಿಂಕ್ ಇವೆಲ್ಲ.
ಈ ಚೈನ್ ಲಿಂಕ್ ಹೇಗಿರುತ್ತೆ ಅಂದ್ರೆ ಅದು ನೆರವೇರ್ಲಿಲ್ಲ ಅಂದ್ರೆ ಇನ್ನೊಂದು ಬರುತ್ತೆ, ಇನ್ನೊಂದು ನೆರವೇರ್ಲಿಲ್ಲ ಮತ್ತೊಂದು, ಅಂದ್ರೆ ಈ ತರಹದಲ್ಲಿ ಅರಿಷಡ್ವರ್ಗಗಳು ನಮ್ಮ ಹಿಂದೆ ಬರ್ತಾನೆ ಇರುತ್ತೆ. ತಾನು ಸಂಪಾದಿಸಿ ಕೂಡಿಟ್ಟ ಸಂಪತ್ತಿನ 10ರಷ್ಟು ಮಾಡಬೇಕೆಂಬ ವ್ಯಾಮೋಹದಲ್ಲಿ ಮನುಷ್ಯ ಅಧೋಗತಿಗೆ ಇಳಿದು ಹೋಗುತ್ತಾನೆ. ಒಬ್ಬ ಶ್ರೀಮಂತ ಮುದುಕನಿದ್ದನು. ಆತನಿಗೆ ಒಂದು ದೊಡ್ಡ ಬಟ್ಟೆ ಅಂಗಡಿ ಇತ್ತು. ಅವನಿಗೆ 3 ಜನ ಗಂಡ್ಮಕ್ಳು ಇರ್ತಾರೆ. ಆ 3 ಜನ ಗಂಡ್ಮಕ್ಳು ಯಾವ ತರ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ, ಬಟ್ಟೆ ಅಂಗಡಿ ಕೂಡ ನೋಡ್ತಾ ಇರ್ತಾರೆ ಚೆನ್ನಾಗಿ. ಆದ್ರೆ ಆ ಮುದುಕನಿಗೆ ಆ ಮರಣ ಕಾಲ ಅನ್ನೋದು ಹತ್ರದಲ್ಲಿರುತ್ತೆ. ಆತ ಯಾವ ತರ ಮರಣಕಾಲ ಹತ್ರದಲ್ಲಿರುತ್ತೆ ಅಂದ್ರೆ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಆತ ಇನ್ನೇನ್ ಡೆತ್ ಆಗ್ತಾನೆ ಅನ್ನೋ ಟೈಮ್ ಅಲ್ಲಿ ಆತನನ್ನ ಮನೆಯ ಹೊರಗಡೆ ಒಂದು ಚಾಪೆ ಹಾಕ್ಬಿಟ್ಟು ಚಾಪೆ ಮೇಲೆ ಮಲಗಿಸ್ತಾರೆ. ಇನ್ನೇನ್ ಈಗೋ ಆಗ್ಲೋ ಅನ್ನೋಂಗಿದ್ದಾರೆ, ಆ ಹೊರಗಡೆ ಈ ತರ ಡೆತ್ ಆಗ್ಲಿ ಅಂತ. ಅಂದ್ರೆ ಎಷ್ಟೇ ದುಡ್ದಿದ್ರು ಕೂಡ, ಎಷ್ಟೇ ಹಣ ಇದ್ರು, ಎಷ್ಟೇ ಶ್ರೀಮಂತನಾಗಿದ್ರು ಕೂಡ ಕೊನೆಗಾಲದಲ್ಲಿ ಆತನನ್ನ ಈ ತರ ಹೊರಗೆ ಕರ್ಕೊಂಡ್ಬಂದು ಚಾಪೆ ಮೇಲೆ ಮಲಗಿಸಿರ್ತಾರೆ. ಆಗ ಸಂಬಂಧಿಕರು ಹೀಗೆ ಎಲ್ಲ ಒದ್ದಾಡ್ತಾ ತುಂಬಾ ಅಳ್ತಾ ಇರ್ತಾರಲ್ಲ ಆ ಟೈಮಲ್ಲಿ, ಇನ್ನೇನು ಹೋಗ್ತಾರೆ ಅನ್ಕೊಂತ ಆ ಮುದ್ಕ ಏನ್ ಮಾಡ್ತಾನೆ, ಹೊರಗೆ ಮಲಗಿಸಿದ ಕೂಡ್ಲೆ ನಿಧಾನವಾಗಿ ಕಣ್ ತೆರಿತಾನೆ. 3 ಜನ ಮಕ್ಕಳನ್ನ ಹತ್ರಕ್ಕೆ ಕರೀತಾನೆ. ಏನೋ ಚಿಕ್ಕವನು ಎಲ್ಲಿದ್ದಾನೋ ಅಂತ ಕೇಳ್ತಾನೆ. ಅವನೇನಂತಾನೆ, ಇಲ್ಲೇ ಇದ್ದೀನಿ ಅಪ್ಪ ಅಂತ ಬರ್ತಾನೆ. ಅಳ್ತಾ ಬರ್ತಾನೆ ಅವನು. ಮತ್ತೆ ದೊಡ್ಡವನಿಗೆ ಎಲ್ಲೋ ಅಂತ ಕೇಳಿದ್ರೆ, ನಾನು ಇಲ್ಲೇ ಇದ್ದೀನಪ್ಪ ಅಂತ ಅವನು ಬರ್ತಾನೆ. ಹಾಗಾದ್ರೆ ಅವ್ನಿಗೆ ಇನ್ನೂ ಸ್ವಲ್ಪ ಸಿಟ್ಟು ಬಂದ್ಬಿಟ್ಟು ಮಧ್ಯದವನಿಗೆ ಎಲ್ಲೋ ಅಂತ ಕೇಳ್ತಾನೆ. ಅವ್ನಿಗಿನ್ನೂ ಅಸಹನೆಯಿಂದ ಕೂಗ್ತಾನೆ ಅವಾಗ. ಆಗ ಮಧ್ಯದವನು ಅಂದ್ರೆ 3 ಜನ ಮಕ್ಕಳು ಕೂಡ ಅಲ್ಲಿ ಬಂದ್ ನಿಂತ್ಕೊಂತಾರೆ. 3 ಹತ್ರಕ್ಕೆ ಬಂದ ಕೂಡ್ಲೆ ಆಗ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನಂದ್ರೆ, ಮತ್ತೆ ಈ ಅಂಗಡಿಯನ್ನು ಯಾರು ನೋಡ್ಕೊಳ್ಳೋದು ಅಂತ ಕೋಪದಿಂದ ಕೂಗಾಡ್ತಾನೆ. ಅಂದ್ರೆ ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾನಲ್ವಾ, ಇಲ್ಲೇ ಆತನ ಸುತ್ತಮುತ್ತಲ ಆ ಮಕ್ಕಳು ಇರೋದ್ರಿಂದ ಆ ಬಟ್ಟೆ ಅಂಗಡಿನ ಯಾರು ನೋಡ್ಕೊಂತಾರೆ, ನೀವೆಲ್ಲ ಇಲ್ಲೇ ಇದ್ದೀರಲ್ಲ ಅಂದ್ರೆ ಆತ ರಿಯಾಕ್ಟ್ ಮಾಡೋ ರೀತಿಯ ಹೇಗೆ ಅಂದ್ರೆ ಮೋಹ. ಅಂದ್ರೆ ಈ ಕಾಮ ಕ್ರೋಧ ಮೋಹ ಮದ ಅನ್ನೋದು ಎಲ್ಲಿ ಹೆಂಗೆ ಸಾಲತ್ತುತ್ತೆ ಅಂದ್ರೆ ಆ ಮೋಹ ಅನ್ನೋದು, ಆ ಅಂಗಡಿ ಮೇಲಿನ ಮೋಹ, ಹಾಗೆ ದುಡ್ಡಿನ ಮೇಲಿರುವ ಮೋಹ ಅನ್ನೋದು ಇದನ್ನೆಲ್ಲ ತೆಗ್ದಾಕ್ಬಿಡುತ್ತೆ. ಅವ್ನ್ ಸಾವಿನ ತುದಿಯಲ್ಲಿ ಇರ್ಬೇಕಾದ್ರೆ ಕೂಡ ಅವ್ನ್ ನೆನೆಸ್ಕೊಳ್ತಾ ಇರೋದು ಕೇವಲ ಆ ಅಂಗಡಿ, ಆ ಬಿಸ್ನೆಸ್, ಆ ಹಣ. ಇದನ್ನ ನೆನೆಸ್ಕೊಂಡು ಕೊರಗ್ತಾ ಇರ್ತಾನೆ ಆ ಒಬ್ಬ ವಯಸ್ಸಾದ ಮುದುಕ. ಯಾವಾಗ ನಾವು ಮೋಹವನ್ನ ಬಿಡುವುದಿಲ್ಲವೋ ಆಗ ಅದು ಕ್ರಮೇಣ ವ್ಯಾಮೋಹವಾಗಿ ಬದಲಾಗುತ್ತದೆ. ಅಂದ್ರೆ ವ್ಯಾಮೋಹ, ಮೋಹ ಮತ್ತೆ ವ್ಯಾಮೋಹ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ ಮಾಸ್ಟರ್ಸ್. ಇನ್ನು ಹೇಳ್ಬೇಕು ಅಂದ್ರೆ ಈ ಹೇಗೆ ಒಂದು ಇವರು ಧೃತರಾಷ್ಟ್ರ ಆ ಮಕ್ಕಳ ಮೇಲೆ ಎಷ್ಟು ಒಂದು ಮೋಹ ಇತ್ತು ಅಂದ್ರೆ ಬರ್ತಾ 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 ಅದು ಒಂದು ವ್ಯಾಮೋಹ ಆಗ್ಬಿಡ್ತು. ಆ ಮಕ್ಕಳು ಅಂದ್ರೆ ಅಷ್ಟೂ ಜನ ಮಕ್ಕಳು ಕೂಡ ಎಷ್ಟೇ ತಪ್ಪು ಮಾಡಿ ಏನೇ ಒಂದು ಅನ್ಯಾಯ ಮಾಡ್ತಾ ಇದ್ರು ಕೂಡ ಆ ಒಂದು ವ್ಯಾಮೋಹ, ಪುತ್ರ ವ್ಯಾಮೋಹ ಅನ್ನೋದು ಹೇಗಿತ್ತು ಅಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ಆತ ಏನು ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಓಕೆ, ನನ್ ಮಕ್ಳು ಮಾಡಿದೆಲ್ಲ ಸರಿ ಅನ್ನೋದು, ಆತರ ಸಮಥಿಂಗ್ ಒಂದು ರೀತಿಯಲ್ಲಿ ಅದನ್ನ ಮುಚ್ಚಕೊಳ್ತಾ ಬರ್ತಾ ಇದ್ದ. ಅಂದ್ರೆ ಅದೊಂಥರ ವ್ಯಾಮೋಹ, ಅತಿಯಾದ ಒಂದು ವ್ಯಾಮೋಹ. ಮೋಹ ಜಾಸ್ತಿ ಆಗಿ ಅದು ವ್ಯಾಮೋಹಕ್ಕೆ ತಿರುಗುತ್ತೆ. ಅಲ್ಲಿ ಇರುವಷ್ಟರಲ್ಲೇ ತೃಪ್ತಿಯಿಂದಿರಲು ಪ್ರಾರಂಭಿಸಿದರೆ ನಮ್ಮಲ್ಲಿ ಕ್ರಮಕ್ರಮವಾಗಿ ವ್ಯಾಮೋಹ ಅನ್ನೋದು ತಗ್ಗುತ್ತದೆ. ನಂತರ ಏನು ಅಗತ್ಯವೋ ಅದನ್ನ ವ್ಯಾಮೋಹವಿಲ್ಲದೆ ಸಾಧಿಸಿಕೊಳ್ಳಬಹುದು. ಅಂದ್ರೆ ಇರೋದ್ರಲ್ಲೇನೆ ನಾವು ತೃಪ್ತಿಯಿಂದ ಇದ್ರೆ ಆಗ ನಮ್ಮಲ್ಲಿ ಈ ಒಂದು ಡೇ ಬೈ ಡೇ ನಮ್ಮಲ್ಲಿ ಆ ಒಂದು ವ್ಯಾಮೋಹ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಆಗ ನಮಗೆ ಅದು ಯಾವುದೇ ತರದ ವ್ಯಾಮೋಹ ಇಲ್ಲದೆ ಇದನ್ನ ಇಲ್ಲೇ ಅದನ್ನ ಬಿಡ್ಬೋದು. ಅಂದ್ರೆ ಮೋಹ ಅತಿಯಾಗ್ದಾಗೆ ವ್ಯಾಮೋಹವನ್ನ ಇಟ್ಕೊಳ್ಳದೆ ನಾವು ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ 5ನೇದು ಮದ. ಇನ್ನು ಅರಿಷಡ್ವರ್ಗಗಳಲ್ಲಿ 5ನೇದು ಮದ ಅಂದರೆ ಅಹಂಕಾರ. ಲಕ್ಷಗಟ್ಟಲೆ ದುಡಿದು ಶ್ರೀಮಂತನಾಗಬೇಕೆಂಬ ವ್ಯಾಮೋಹದಿಂದ ಯಾವಾಗ ದುಡಿಯಲು ಪ್ರಾರಂಭಿಸುತ್ತೇವೋ ಆ ಬಯಕೆ ಯಾವುದೋ ಒಂದು ದಿವಸ ನೆರವೇರುತ್ತದೆ. ಹಾಗೆ ನೆರವೇರಿದ ದಿವಸ ಮದ ಹಾಗೂ ಅಹಂಕಾರವು ಬರುತ್ತದೆ. ಅಂದ್ರೆ ನಮ್ಮ ಒಂದು ಅತಿಯಾದ ಆಸೆ ಇಟ್ಕೊಂಡಿರ್ತೀವಿ, ಓಕೆ ಅದು ನಾವು ಅಟೆಂಪ್ಟ್ ಮಾಡ್ತಾ 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 ಸಕ್ಸಸ್ ಆಗುತ್ತೆ. ಬಿಸ್ನೆಸ್ ಮಾಡ್ತಾ ಇದೀವಿ, ತುಂಬಾ ಲಾಸ್ ಆಗ್ತಾ ಇತ್ತು, ಆಮೇಲೆ ಸಕ್ಸಸ್ ಆಯ್ತು, ಕೋಟಿಗಟ್ಲೆ ಆದಾಯ ಬಂತು, ಆಗ ಅಹಂಕಾರ ಅನ್ನೋದು ಕೂಡ ಬಂತು. ಅಹಂಕಾರ ಹೇಗ್ ಬಂತು? ಹಣ ಬಂತು ಅಂದಾಗ ನನಗೂ ಬರುತ್ತೆ, ನಿಮ್ಗೂ ಬರುತ್ತೆ, ಯಾರಿಗೆ ಆದ್ರೂ ಬರುತ್ತೆ. ಅಂದ್ರೆ ಈ ಅಹಂಕಾರ ಅನ್ನೋದು ಬರೋದು ಹೇಗೆ ಅಂದ್ರೆ ಈ ಒಂದು ಅತಿಯಾದ ಹಣ ಬಂದಾಗ ಅಥವಾ ಈ ಒಂದು ಹಣದಿಂದ ನಮಗೆ ಅಹಂಕಾರ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಅಂದ್ರೆ ನಾನು ಕೋಟ್ಯಾಧೀಶ್ವರ, ಇದು ನನ್ನ ಮನೆ, ಇದು ನಾನೇ ಕಟ್ಸಿದ್ದೇನೆ, ನನಗೆ ನಾನೇ ತುಂಬಾ ಶಕ್ತಿವಂತನಿದ್ದೇನೆ, ಮಿಕ್ಕವರೆಲ್ಲರೂ ಅಲ್ಪರು. ಅಂದ್ರೆ ಆ ತರ ಒಂದು ಭಾವನೆ ಬರುತ್ತಲ್ಲ, ಅದು ನಮ್ಮನ್ನ ಸರ್ವನಾಶ ಮಾಡುತ್ತೆ. ಅಂದ್ರೆ ಈ ಒಂದು ಅಹಂಕಾರದಿಂದ ನಾವು ನಮ್ಮ ತನವನ್ನೇ ಕಳ್ಕೊಂಡು ನಮಗೆ ನಾವೇ ಸರ್ವನಾಶ ಆಗೋದಕ್ಕೆ
ನಾವೇ ಒಂದು ಅಡಿಪಾಯ ಹಾಕೊಟ್ಟಂಗ ಆಗ್ಬಿಡುತ್ತೆ. ಎಷ್ಟೋ ಮಾನವ ಸಂಬಂಧಗಳನ್ನ ನಾಶಗೊಳಿಸುತ್ತದೆ. ಬಹಳ ನಿಷ್ಠೂರವಾಗಿ ಮಾತನಾಡುತ್ತೇವೆ. ಬೇರೆಯವರ ಮಾತನ್ನು ಕೂಡ ಒಪ್ಪಿಕೊಳ್ಳುವುದಿಲ್ಲ. ಬೇರೆಯವರು ಹೇಳಿದ್ದು ಸತ್ಯವಾದರೂ ಅದನ್ನ ಅಸತ್ಯವೆಂದು ವಾದಿಸುತ್ತೇವೆ. ಸತ್ಯವನ್ನ ಒಪ್ಪಿಕೊಳ್ಳಲು ಮನಸ್ಸು ಸಹಕರಿಸದು. ಅಂದ್ರೆ ಈ ಅಹಂಕಾರ ಜಾಸ್ತಿ ಆದಾಗ ಒಂದು ನೇಮ್ ಬಂದಿರುತ್ತೆ, ಫೇಮ್ ಬಂದಿರುತ್ತೆ, ಮನೆ ಎಲ್ಲ ಇರುತ್ತೆ, ಎಲ್ಲ ಆಸ್ತಿ ಇರುತ್ತೆ, ಕಾಲ್ ಮೇಲೆ ಕಾಲಕ್ಕ ಜಮ್ ಅಂತ ಇರ್ತೀವಿ. ಆದ್ರೆ ನಮ್ಗೆ ಬೇಕಾದವರು, ತುಂಬಾ ಪ್ರೀತಿ ಪಾತ್ರರು, ಹತ್ರದಲ್ಲಿರೋರು ಬಂದು ಮಾತಾಡಿಸಿದಾಗ ತುಂಬಾ ಅಹಂಕಾರದಿಂದ ವರ್ತಿಸ್ತಾ ಇರ್ತೀವಿ. ಅಷ್ಟೇ ಏಕೆ, ಸ್ವತಃ ಹೆಂಡತಿ ಮಕ್ಕಳ ಮೇಲೂ ಕೂಡ ನಾವು ಅಹಂಕಾರದಿಂದ ನಮ್ಮ ವರ್ತನೆ ಅನ್ನೋದು ಮಿತಿ ಮೀರಿರುತ್ತೆ. ದುರ್ಯೋಧನ ಅದೇ ತರ ತಾನೇ ಮಾಡ್ತಾ ಇದ್ದ. ಆತ ಅಹಂಕಾರ ಅಷ್ಟೇ ಅಲ್ಲದೆ ದುರಹಂಕಾರದಿಂದ ಆತ ಮೆರಿತಾ ಇದ್ದ. ಈ ಅಹಂಕಾರ ಅನ್ನೋದು ನಮ್ಗೆ ನಾವು ತಂದುಕೊಳ್ಳೋ ಒಂದು ಒಂದು ಏನಂತಾರ ಅವನತಿಗೆ ನಮಗ್ ನಾವೇ ಅದನ್ನ ಕಾರಣ ಆಗ್ಬಿಡ್ತೀವಿ. ನಮ್ಮ ಅವನತಿಗೆ ಆ ಅಹಂಕಾರ ಕಾರಣ ಆಗುತ್ತೆ. ನಾವು ಈ ಭೂಲೋಕಕ್ಕೆ ಬಂದಿರುವುದು ಇಲ್ಲಿ ನಾವು ಕಲಿತುಕೊಳ್ಳುವುದಕ್ಕಾಗಿಯೇ. ಪ್ರತಿ ವ್ಯಕ್ತಿಯಿಂದ ಕೂಡ ಏನಾದ್ರೂ ಒಂದು ಕಲಿಯೋದಿದ್ದೇ ಇರುತ್ತೆ. ಅಂದ್ರೆ ಯಾವುದೇ ವ್ಯಕ್ತಿ ಇರ್ಲಿ, ಏನಾದ್ರೂ ಒಂದು ಕಲಿಯೋದಿದ್ದೆ ಅಂತ ನಾವು ನೋಟಿಸ್ ಮಾಡ್ಬೇಕಷ್ಟೇ. ಆ ವ್ಯಕ್ತಿ ಹತ್ರ ನಾನೇನ್ ಕಲಿಯೋದಿದೆ, ನಾನೇನ್ ತಿಳ್ಕೊಳ್ಳೋದಿದೆ ಅಂತ ಒಂದು ಅಹಂಕಾರ ನಾವು ತೋರಿಸಿದ್ವಿ ಅಂದ್ರೆ ನಾವು ಕಲಿಯೋದಿಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ಏನಾದ್ರೂ ಒಂದು ಕಲಿಯೋದು ಅಥವಾ ತಿಳ್ಕೊಳ್ಳೋದು ಒಳ್ಳೇದು ಇದ್ದೇ ಇರುತ್ತೆ. ಅದನ್ನ ನೋಟಿಸ್ ಮಾಡ್ಬಿಟ್ಟು ನಾವ್ ಅದನ್ನ ಕಲಿಬೇಕು, ಅದನ್ನ ಒಪ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಸೋಲುವುದನ್ನ ಒಪ್ಕೋಬೇಕು. ನಾವು ಸೋಲುವುದನ್ನ ಒಪ್ಕೊಳ್ದೆ ನಾವು ಹಾಗೆ ಮುಂದುವರಿಯೋದ್ರಿಂದ ಅದು ಅಹಂಕಾರ ಆಗುತ್ತೆ, ಅದು ದುರಹಂಕಾರ ಕೂಡ ಆಗುತ್ತೆ. ನಮ್ಮ ಬಂಧುಗಳನ್ನ ಕೊನೆಗೆ ನಮ್ಮನ್ನ ನಾವೇ ಕಳೆದುಕೊಳ್ಳುತ್ತೇವೆ. ಅಂದ್ರೆ ನಮ್ಮ ಪ್ರೀತಿ ಪಾತ್ರರನ್ನ ಕೂಡ ನಾವು ಕಳ್ಕೊಳ್ತೀವಿ. ಆದ್ದರಿಂದ ನನಗೆ ಎಲ್ಲವೂ ತಿಳಿದಿದೆ ಎನ್ನುವ ಅಹಂಕಾರವನ್ನ ಗೆಲ್ಲಬೇಕು. ಈ ಅಹಂಕಾರವನ್ನ ದಾಟಲು ಇರುವ ಒಂದೇ ಒಂದು ದಾರಿ ಎಂದರೆ ನಾನು ಯಾರಿಗಿಂತ ಹೆಚ್ಚು ಅಲ್ಲ, ಯಾರಿಗಿಂತ ಕಡಿಮೆಯೂ ಅಲ್ಲ ಅನ್ನುವ ಒಂದು ವಿಷಯವನ್ನ ಪ್ರತಿ ಕ್ಷಣ ಕೂಡ ನೆನಪಲ್ಲಿಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಒಂಥರ ಡಿಪ್ರೆಷನ್ಗೂ ಹೋಗ್ಬೋದಿಲ್ಲ, ನನ್ಗೇನು ಗೊತ್ತಿಲ್ಲ, ನನ್ಗೇನು ತಿಳುವಳಿಕೆ ಇಲ್ಲ ಅಂತ ಅಂದ್ಕೊಂಡು ನಾವ್ ಆತರ ಡಿಪ್ರೆಷನ್ಗೆ ಹೋದ್ರೆ ಅವಾಗ ಆತರ ಅಂದ್ಕೊಂತೀವಿ. ಬೇಡ, ನನ್ಗೆಲ್ಲಾ ಗೊತ್ತಿದೆ, ನನ್ಗೆಲ್ಲಾ ತಿಳುವಳಿಕೆ ಇದೆ ಅಂತ ನಾವೇನಾರು ಅಹಂಕಾರ ಅಥವಾ ದುರಹಂಕಾರ ತೋರಿಸಿದ್ವಿ ಅಂದ್ರೆ ಅಲ್ಲಿ ಬೇರೆ ತರ ಒಂದು ನಾವು ನಮಗೆ ನಾವೇ ಅವನತಿ ಆಗ್ತಾ ಇರ್ತೀವಿ. ಅಂದ್ರೆ ಇಲ್ಲಿ ಈ ತರ ತಗ್ಗೋದು ಅಲ್ಲ, ಆ ತರ ಏರೋದು ಅಲ್ಲ. ಯಾವ ತರ ಇರ್ಬೇಕಂದ್ರೆ ನಾನ್ ಯಾರಿಗಿಂತ ಹೆಚ್ಚು ಅಲ್ಲ, ಯಾರಿಗಿಂತ ಕಡಿಮೆ ಅಲ್ಲ, ಆ ತರದ ಸಮಸ್ಥಿತಿಯಲ್ಲಿ ಇರ್ಬೇಕು. ಅಂದ್ರೆ ಪ್ರತಿ ಕ್ಷಣ ಅದನ್ನ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸೃಷ್ಟಿಯಲ್ಲಿ ಅವರವರ ದೊಡ್ಡತನ ಅವರದ್ದೇ, ಅವರವರ ಒಂದು ಪ್ರತ್ಯೇಕತೆ ಅನ್ನೋದು, ಅವರ ಜ್ಞಾನ ಅನ್ನೋದನ್ನ ವೃದ್ಧಿಸಿಕೊಳ್ಳಬೇಕು. ಪ್ರತಿ ವ್ಯಕ್ತಿಯನ್ನ ಕೂಡ ನಾವು ಗೌರವಿಸ್ಬೇಕಂತ ಹೇಳ್ತಾ ಇದ್ದಾರೆ. ಇವನ್ ತರಕಾರಿ ಮಾರೋರು ಇರ್ತಾರಲ್ಲ, ಅಥವಾ ತರಕಾರಿ ಮಾರೋರು, ಪೇಪರ್ ಹಾಕೋರು, ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ, ಅವ್ರದೇ ಆದ ಒಂದು ಗೌರವ ಅನ್ನೋದು ಇರುತ್ತೆ. ಯಾರನ್ನ ಕೂಡ ನಾವು ತುಚ್ಛವಾಗಿ ಅಥವಾ ಅಹಂಕಾರದಿಂದ ಕಾಣಬಾರ್ದು ಅಂತ ಹೇಳ್ತಾ ಇರ್ತಾರೆ. ಇವನ್ ಈಗ ಕಸ ಹಾಕಿಸ್ಕೊಳ್ಳಕ್ ಕಸದವ್ರು ಬರ್ತಾ ಇರ್ತಾರಲ್ಲ, ಡೈಲಿ ಬರ್ತಾ ಇರ್ತಾರಲ್ಲ, ಅವರಿಗೂ ಕೂಡ ನಾವು ಗೌರವದಿಂದ ಮಾತಾಡ್ಸ್ಬೇಕು, ಪ್ರೀತಿಯಿಂದ ಮಾತಾಡ್ಸ್ಬೇಕು. ಇನ್ ಕೇಸ್ ಮಾತಾಡೋದಿತ್ತು ಅಂದ್ರೆ ಅಲ್ಲಿ ಕೂಡ ನಾವು ನೆಗ್ಲೆಕ್ಟ್ ಮಾಡೋದು, ಅಹಂಕಾರ ತೋರ್ಸೋದು, ನಾವೇ ತುಂಬಾ ಒಂದು ಗೌರವಾನ್ವಿತವಾಗಿದ್ದೀವಿ ಅಥವಾ ನಾವೊಂದು ಒಳ್ಳೆ ಜಾಗದಲ್ಲಿ ಒಂದು ಇದ್ರಲ್ಲಿ ಇದೀವಿ, ಅವ್ರನ್ನ ಯಾಕೆ ನಾವ್ ಹಂಗ್ ಮಾತಾಡ್ಸ್ಬೇಕು, ಅಥವಾ ಅವ್ರನ್ನೇನೋ ಬೇರೆ ರೀತಿಯಲ್ಲಿ ನೋಡ್ತಾ ಇರ್ತೀವಿ. ಆ ತರ ಮಾಡ್ಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರದ್ದೇ ಆದ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ನನಗಿಂತ ದೊಡ್ಡವನು ಇನ್ನೊಬ್ಬನು ಇದ್ದಾನೆ. ಅಂದ್ರೆ ಹೇಗೆ ಅಂದ್ರೆ, ನಾನು ದೊಡ್ಡವನ್ ಅಂತ ಅಂದ್ಕೊಂಡ್ರೆ ನನ್ಗಿಂತ ದೊಡ್ಡವನ್ ಇನ್ನೊಬ್ಬನ್ ಇರ್ತಾನೆ. ಅಂದ್ರೆ ಒಂದು ಮರ, ನಾನೇ ದೊಡ್ಡದಂತ ಮರ ಅಂದ್ಕೊಂಡ್ರೆ ಮರಕ್ಕಿಂತ ಮರ ಅನ್ನೋದು ಇನ್ನೊಂದು ದೊಡ್ಡದಾಗಿರುತ್ತೆ ಅಲ್ವಾ. ನಾನು ಮಹಾ ಚಕ್ರವರ್ತಿ ಎಂದು ಗೌರವ ಪಟ್ಟವರೆಲ್ಲರೂ ಏನಾದರೂ ಅಲ್ವಾ, ರಾಜ ಮಹಾರಾಜರ ಕಾಲದಲ್ಲಿ ಕೂಡ ಎಂತೆಂತ ರಾಜರಿದ್ರು ಕೂಡ, ಎಂತೆಂತ ಒಂದು ಶ್ರೀಮಂತಿಕೆಯಿಂದ ಮೆರಿತಾ ಇದ್ರು, ಎಷ್ಟು ಶಕ್ತಿಶಾಲಿಗಳಾಗಿದ್ರು, ಎಷ್ಟೊಂದು ಹೆಸರು ಮಾಡಿದ್ರು. ಅವರೆಲ್ಲ ಈಗಿದಾರ? ಎಷ್ಟು ಅಹಂಕಾರ ಪಡ್ತಾ ಇದ್ರಲ್ವಾ. ಆದ್ರೆ ಯಾರು ಇಲ್ಲ ಈಗ. ಅವರೆಲ್ಲ ಏನಾದ್ರು ಈಗ ವಾಲಿ ಉದಾಹರಣೆ ಕೂಡ ಕೊಡ್ತಾ ಇದ್ರು. ವಾಲಿ ಏನಾದ? ಆತ ಅಷ್ಟೊಂದು ಶಕ್ತಿಶಾಲಿ ಆಗಿದ್ನಲ್ಲ, ಆತ ಏನಾದ? ಆಲೋಚಿಸಿ. ನಮ್ಮನ್ನ ಈ ಅಹಂಕಾರ ಅನ್ನೋದು ಸರ್ವನಾಶ ಮಾಡುತ್ತೆ. ಅದಕ್ಕೆ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಯಾರಿಗಿಂತ ಹೆಚ್ಚು ಅಲ್ಲ, ಯಾರಿಗಿಂತ ಕಡಿಮೆಯೂ ಅಲ್ಲ ಅನ್ನುವ ಒಂದು ವಿಷಯವನ್ನ ಪ್ರತಿಕ್ಷಣ ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ, 6ನೇದು ಮತ್ಸರ. ಈ ಅರಿಷಡ್ವರ್ಗಗಳಲ್ಲಿ 6ನೇದು ಮತ್ಸರ ಎಂದರೆ ಅಸೂಹೆ. ಜನರಲಿ ಎಲ್ಲರಿಗೂ ಇರುತ್ತೆ ಅಲ್ವಾ ಅಸೂಹೆ. ಯಾರೋ ಒಬ್ಬನ್ ಮುಂದಕ್ಕೆ ಹೋಗ್ತಾ ಇದ್ದಾನೆ ಅಂತ ಇಟ್ಕೊಂಡ್ರೆ ಸಾಕು, ಆತನ್ ನೋಡ್ಬಿಟ್ಟು ಅಲ್ಲೇ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತೀವಿ.
ಅಲ್ಲೇ ಇದು ಮಾಡ್ತಾ ಇರ್ತೀವಿ, ಅಂದ್ರೆ ತುಂಬಾ ಹತ್ರದವರೇ ಇರ್ತಾರೆ, ಆದ್ರೂ ಅಸೂಯೆ ತೋರಿಸ್ತಾ ಇರ್ತೀವಿ. ಯಾವಾಗ ನಾವು ಹಣ ಗಳಿಸಬೇಕೆಂಬ ವ್ಯಾಮೋಹದಿಂದ ಸಂಪಾದನೆ ಪ್ರಾರಂಭಿಸಿ ಹಣ ಸಂಪಾದಿಸುತ್ತೇವೆಯೋ ಅದರ ಜೊತೆಯಲ್ಲಿ ಮದವನ್ನು ಕೂಡ ಬೆಳೆಸಿಕೊಳ್ಳುತ್ತೇವೆ. ಆಗ ನಮ್ಮ ಕಣ್ಣು ಮುಂದೆ ನಮಗಿಂತ ಹೆಚ್ಚಿಗೆ ಹಣ ಇರುವ ಮತ್ತೊಬ್ಬರು ಕಾಣಿಸುತ್ತಾರೆ. ಅವರನ್ನ ನೋಡಿದ್ರೊಡನೆ ಅಸಹನೆ ಪ್ರಾರಂಭವಾಗುತ್ತದೆ. ಈ ಅಸಹನೆ ಅನ್ನೋದು ಕ್ರೋಧವಾಗಿ ಬದಲಾಗಿ ಅಸೂಯೆಯಾಗಿ ಬಲಪಡುತ್ತದೆ. ಅಂದ್ರೆ ಈ ಎಲ್ಲ ಏನ್ ಒಂದಕ್ಕೊಂದು ಲಿಂಕ್ ಇದೆ ಅಂದ್ರೆ ಅವ್ರು ಅಷ್ಟ್ ಚೆನ್ನಾಗಿದಾರಲ್ಲ ಅಂತ ಅದ್ ನೋಡ್ಬಿಟ್ಟು ಅಸೂಯೆ ಬರುತ್ತೆ. ಆ ಅಸೂಯೆಯಿಂದ ಒಂದು ದ್ವೇಷ ಆಗಿ ದ್ವೇಷ ಹೊರಗ್ ಬರುತ್ತೆ. ಸಹಜವಾಗಿ ಎಲ್ಲರೂ ನೋಡ್ತಾ ಇರ್ತೀವಿ. ಒಬ್ರು ಮನೆ ಕಟ್ಟಿದಾರೆ ಅಂತ ಅಂದ್ರೆ ಇಟ್ಕೊಳ್ಳಿ, ಅವ್ರು ಗೃಹ ಪ್ರವೇಶಕ್ಕಂತ ಕರೆದಿರ್ತಾರೆ. ಕರಿಯಕಂತ ಹೋದಾಗ ಅವ್ರು ನಡ್ಕೊಳ್ಳೋ ರೀತಿ ಹೆಂಗಿರುತ್ತಾನೆ, ಹೊರಗೆ ನೋಡ್ತಾ ನಕ್ಕಂತ ಮಾತಾಡಿಸ್ತಾ ಇರ್ತಾರೆ, ಆದ್ರೆ ಚುಚ್ಚಿ ಚುಚ್ಚಿ ಕೂಡ ಮಾತಾಡಿಸ್ತಾ ಇರ್ತಾರೆ. ಯಾವ ತರ ಮಾತಾಡಿಸ್ತಾರೆ ಅಂದ್ರೆ, ನಿನ್ಗೇನಮ್ಮ ದುಡ್ಡಿದೆ, ನಿನ್ಗೇನ್ ಅವರೆಲ್ಲ ಸಹಾಯ ಮಾಡ್ತಾರೆ, ನಿನ್ಗೇನ್ ಕಮ್ಮಿ ಆಗಿದೆ, ನೀನ್ ಅದಕ್ಕೆ ಮನೆ ಕಟ್ಸ್ತಾ ಇದೀಯಾ, ಅಥವಾ ಅದಕ್ಕೆ ನೀ ಸೈಟ್ ತಗೊಂಡಿದೀಯಾ, ಅದಕ್ಕೆ ನೀ ಕಾರ್ ತಗೊಂಡಿದೀಯಾ, ಪ್ರತಿ ಒಂದಕ್ಕೂ ಕೂಡ ಅಲ್ಲಿ ಚುಚ್ಚಿ ಚುಚ್ಚಿ ಹೇಳೋದು. ಅಥವಾ ಒಂದ್ ರೀತಿಯಲ್ಲಿ ಮತ್ಸರ ಅಂದ್ರೆ ಅಸೂಯೆಯಿಂದ ಮಾತಾಡೋ ಜನಗಳನ್ನ ತುಂಬಾ ಜನ ನೀವು ನೋಡಿರ್ಬೋದು. ಅವ್ರಿಗೆ ಯಾಕೆ ಆ ತರ ಮಾತಾಡ್ತಾರೆ ಅಂದ್ರೆ, ನಮಗಿಲ್ಲ ಆಲ್ರೆಡಿ ಅವ್ರು ತಗೊಂಡ್ಬಿಟ್ಟಿದ್ದಾರೆ, ನಮ್ಗಿಂತ ಅವ್ರು ಆಲ್ರೆಡಿ ಮುಂದೆ ಹೋಗಿದ್ದಾರೆ. ಆ ಮುಂದೆ ಹೋಗೋ ಜನಗಳನ್ನ ನೋಡಿ ಜನ ಸಹಿಸೋದಿಲ್ಲ. ಯಾವ್ದ್ರಲ್ಲಿ ಎಲ್ಲಾ ಫೀಲ್ಡ್ ಅಲ್ಲೂ ಇರ್ತಾರೆ, ಬರೇ ಈ ಫೀಲ್ಡ್ ಆ ಫೀಲ್ಡ್ ಅಂತಲ್ಲ, ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಈ ತರ ಅಸೂಯೆ ಪಡೋರು ಇದ್ದೇ ಇರ್ತಾರೆ. ಯಾವಾಗ ನಾವು ಪಡೆದಿದ್ದನ್ನ ಮತ್ತೊಬ್ರು ಅನುಭವಿಸ್ತಾ ಇದಾರೆ ಅಂತ ಅಂದ್ಕೊಂಡು ನೋಡ್ತಾ ಇರ್ತೀವಿ, ಆಗ ಅಸೂಯೆ ಅನ್ನೋದು ಜಾಸ್ತಿ ಆಗುತ್ತೆ. ಆಗ ಅವನು ಕಳ್ಳ ಕೆಲಸಗಳನ್ನ ಮಾಡಿ ಸಂಪಾದಿಸ್ತಾ ಇದ್ದಾನೆ. ಆ ತರ ಏನಂದ್ರೆ, ಓಕೆ ಅವನೆಲ್ಲ ಒಂದು ಚೆನ್ನಾಗಿದ್ದಾನಪ್ಪ, ಬಹಳ ಚೆನ್ನಾಗಿ ಶ್ರೀಮಂತನಾಗಿದ್ದಾನೆ ಅಂದ್ರೆ ಅಲ್ಲೊಂದು ಲೇಬಲ್ ಕಟ್ತೀವಿ, ಅವನ್ಗೇನು ಸಂಬಳನೂ ಬರುತ್ತೆ ಗಿಂಬಳನೂ ಬರುತ್ತೆ, ಅದಕ್ಕೆ ಅವನು ಅಷ್ಟೆಲ್ಲ ಮಾಡ್ತಾ ಇದ್ದಾನೆ. ಅಂದ್ರೆ ಒಂದು ಕೊಂಕು ನುಡಿಯೋದು ಜನ. ಯಾವ ತರ ಕೊಂಕು ನುಡಿತಾರೆ ಈ ತರದಲ್ಲಿ ಅವನು, ಅಥವಾ ಇನ್ನೂ ಒಂದು ಮುಂದಕ್ಕೆ ಹೋಗ್ಬಿಟ್ಟು ಅವ್ನು ಕಳ್ಳತನದ ಕೆಲಸಗಳನ್ನ ಮಾಡ್ತಾ ಇದ್ದಾನೆ, ಬೇರೆ ಬೇರೆ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾನೆ. ಈ ತರ ಮಾಡೋದ್ರಿಂದ ಅವ್ನು ಆತರ ಮುಂದಕ್ಕೆ ಹೋಗಿದ್ದಾನೆ. ಅದಕ್ಕೆ ಸಮಾಜದಲ್ಲಿ ಈ ತರ ಇರೋದ್ರಿಂದ ಜನಗಳು ತುಂಬಾ ಜನ ಹಾಳಾಗಿದ್ದಾರೆ. ಅಂದ್ರೆ ಇಲ್ಲ ತರದ ಒಂದು ಲೇಬಲ್ ಅನ್ನ ಅಲ್ಲಿ ಆರೋಪವನ್ನ ಹೊರಿಸ್ತಾ ಇರ್ತಾರೆ. ಈ ಅಸೂಯೆಯನ್ನ ಜಯಿಸ್ಬೇಕಾದ್ರೆ ಪ್ರತಿ ವ್ಯಕ್ತಿಯಲ್ಲಿರುವ ಒಳ್ಳೆಯತನವನ್ನ ಗುರ್ತಿಸಿ ಆ ವ್ಯಕ್ತಿಯನ್ನ ಗೌರವಿಸಬೇಕು, ಅವರನ್ನ ಮನಸ್ಫೂರ್ತಿಯಾಗಿ ಅಭಿನಂದಿಸಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಒಂದು ಜಲಸ್ ಅನ್ನೋದನ್ನ, ಹೊಟ್ಟೆ ಕಿಚ್ಚು ಅನ್ನೋದನ್ನ ಜಯಿಸ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಒಂದು ಒಳ್ಳೆತನ ಇರುತ್ತಲ್ಲ, ಅದನ್ನ ನಾವು ನೋಟಿಸ್ ಮಾಡ್ಬಿಟ್ಟು ಅದನ್ನ ನಾವು ಗುರ್ತಿಸಿ ಆ ವ್ಯಕ್ತಿಯನ್ನ ಗೌರವಿಸ್ಬೇಕು. ಅಂದ್ರೆ ಮನಸ್ಫೂರ್ತಿಯಾಗಿ ಆತನ ಬಗ್ಗೆ ಹೊಗಳ್ಬೇಕಂದ್ರೆ, ಹೊಗಳದಂದ್ರೆ ಹೇಳ್ಬೇಕು, ನಿಮ್ಮಲ್ಲಿ ಈ ತರ ಒಳ್ಳೆ ಗುಣ ಇದೆ, ನೀವು ಇಷ್ಟು ಚೆನ್ನಾಗಿ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಅದನ್ನ ಬರೀ ನೆಗೆಟಿವ್ ಪಾಸಿಟಿವ್ ಎರಡು ಇರುತ್ತೆ ಪ್ರತಿ ವ್ಯಕ್ತಿಯಲ್ಲಿ. ನಾವ್ ಜಾಸ್ತಿ ನೆಗೆಟಿವ್ ಅನ್ನ ಅಬ್ಸರ್ವ್ ಮಾಡೋದ್ಕಿಂತ ಪಾಸಿಟಿವ್ ಅನ್ನ ಅಬ್ಸರ್ವ್ ಮಾಡ್ಬಿಟ್ಟು, ನೀನ್ ಹಿಂಗಿದ್ಯಾ, ಇಷ್ಟು ಚೆನ್ನಾಗಿದ್ಯಾ, ಇಷ್ಟು ಚೆನ್ನಾಗಿ ಮಾಡ್ತಾ ಇದೀಯಾ, ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಒಂದು ಅಭಿನಂದನೆ ಹೇಳೋದು. ಈ ತರಹದ ಒಂದು ಐಡೆಂಟಿಟಿ ನಾವು ಕ್ರಿಯೇಟ್ ಇರುತ್ತಲ್ಲ, ಅದನ್ನ ನೋಡ್ಕೊಂಡು ಹೇಳ್ಬಿಟ್ಟು ಅವ್ರಿಗೆ ಗೌರವಿಸಬೇಕು, ಅವ್ರನ್ನ ಮನಸ್ಫೂರ್ತಿಯಾಗಿ ಅಭಿನಂದಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸಲ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ ಎಕ್ಸಾಂಪಲ್, ಭೃಗು ಮಹರ್ಷಿ ವೈಕುಂಠಕ್ಕೆ ಹೋಗುತ್ತಾನೆ. ಭೃಗು ಮಹರ್ಷಿ ಎಂದರೆ ಸಾಧಾರಣ ವ್ಯಕ್ತಿ ಅಲ್ಲ, ಗೊತ್ತಿರ್ಬೋದು. ಆ ವೈಕುಂಠಕ್ಕೆ ಹೋದಾಗ ಅಲ್ಲಿ ಲಕ್ಷ್ಮೀ ದೇವಿ ಸಮೇತನಾಗಿ ಶ್ರೀಮನ್ ನಾರಾಯಣ ಅಲ್ಲಿ ಸರಸ ಸಲ್ಲಾಪದಲ್ಲಿ ತೊಡಗಿರ್ತಾರೆ. ಆಗ ಈ ಭೃಗು ಮಹರ್ಷಿ ಬಂದಿರೋದನ್ನ ಗಮನಿಸಿರೋದಿಲ್ಲ. ಬಹಳ ವರ್ಷಗಳಿಂದ ತನ್ನಲ್ಲಿ ಕಾಮವನ್ನ ತಡೆದಿಟ್ಟುಕೊಂಡಿದ್ದಂತಹ ಸಾಧಕ ಆತ. ಆದರೆ ತಾನು ಅನುಭವಿಸದ ಆನಂದವನ್ನ ಲಕ್ಷ್ಮೀನಾರಾಯಣ ಅನುಭವಿಸ್ತಾ ಇರೋದನ್ನ ನೋಡ್ಬಿಟ್ಟು ಆತನಲ್ಲಿ ಅಸೂಯೆ ಅನ್ನೋದು ಎಡೆ ಹಾಕ್ತಾ ಇರುತ್ತೆ, ಅಂದ್ರೆ ಎಡೆ ಎತ್ತಿರ್ತದೆ. ಯಾಕೆ ಅಂದ್ರೆ ಆತ ಸನ್ಯಾಸಿಯಾಗಿರ್ತಾನೆ, ಆತನಲ್ಲಿ ಕಾಮದ ಬಯಕೆ ಕೂಡ ಇರುತ್ತೆ, ಆದ್ರೆ ಅದನ್ನ ಅದುಮಿಟ್ಟುಕೊಂಡಿರ್ತಾನೆ. ಆಗ ಇಲ್ಲಿ ಪ್ರವೇಶ ಬಂದಾಗ, ಅಂದ್ರೆ ಈ ಒಂದು ಲಕ್ಷ್ಮೀನಾರಾಯಣ ಹತ್ರ ಬಂದಾಗ, ಅಲ್ಲಿ ಸರಸ ಸಲ್ಲಾಪಕ್ಕೆ ಅವ್ರು ತೊಡಗಿದ್ದಾಗ ಅದನ್ನ ನೋಡ್ಬಿಟ್ಟು ನನಗೆ ಇಲ್ಲಲ್ಲ ಆ ತರ, ಇವ್ರಿಗೆ ಮಾತ್ರ ಈ ತರ ಎಲ್ಲ ಚೆನ್ನಾಗಿದಾರಲ್ಲ ಅಂತ ಒಂದು ಅಸೂಯೆ ಅನ್ನೋದು ಏರ್ಪಾಡಾಗುತ್ತಂತೆ. ಈ ವಿಷಯವಾಗಿ ಸ್ಪಷ್ಟವಾಗಿ ಬಹಿರ್ಗತ ಮಾಡೋಲಾಗುವುದಿಲ್ಲ, ಅದಕ್ಕೆ ಸಂಬಂಧಪಟ್ಟ ಓಪನ್ ಆಗಿ ಹೇಳೋದಕ್ಕಾಗೋದಿಲ್ವಲ್ಲ. ಆಗ ಆ ಋಷಿ ಬಂದರೆ, ನಾನ್ ಋಷಿ ಬಂದಿದ್ದೀನಿ, ನನ್ನನ್ನ ನೀನ್ ಸ್ವಾಗತಿಸ್ತಾ ಇಲ್ಲ, ಸಾಮಾನ್ಯ ಮಾನವನ ಹಾಗೆ ವ್ಯರ್ಥ ಕಾಲಾಪವನ್ನ ಮಾಡ್ತಾ ಇದೀಯಾ ಅಂತ ಆ ಒಂದು ತನ್ನ ದ್ವೇಷಕ್ಕೆ ಧರ್ಮ ಅನ್ನುವ ಬಣ್ಣ ಹಚ್ಬಿಟ್ಟು ಇಂದು ಮುಂದೆ ನೋಡದೆ ಶ್ರೀಹರಿಯ ಎದೆಗೆ ಒದ್ದು ಬಿಡ್ತಾನೆ. ಇದೆಲ್ಲ ಸೀನ್ ನೀವು ನೋಡಿರ್ಬೋದು ಸಿನಿಮಾಗಳಲ್ಲಿ. ಆ ಶ್ರೀಮನ್ನಾರಾಯಣನು ಸಹನೆ ಮತ್ತು ನಗುಮುಖದಿಂದ ಆತನ ಪಾದಗಳನ್ನ ಒತ್ತುತ್ತಾ, ನಿಮ್ಮ ಪಾದಗಳಿಗೆ ನೋವಾಯಿತೆ ಎಂದು ಕೇಳುತ್ತಾನೆ. ಇದನ್ನ ಕೇಳಿದ ಭೃಗು ಮಹರ್ಷಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾನೆ. ಅಂದ್ರೆ ಅಲ್ಲಿಗೆ ಆತನಿಗೆ ಗೊತ್ತಾಗುತ್ತೆ, ನನ್ನ ಒಳಗಿರುವ ಆ ಕಾಮದಿಂದ ನಾನು ಈ ತರ ನಡ್ಕೊಂಡಿದ್ದೀನಿ,
ಈ ತರ ನಡ್ಕೊಳ್ಳೋದಕ್ಕೆ ಕಾರಣ ನನಗೆ ನಾನೇ, ಅಂದ್ರೆ ನನ್ನ ಅರಿಷಡ್ವರ್ಗಗಳಿಗೆ ಒಳಗಾಗಿ ಆತ ಅಂತ ಮಹಾನ್ ಋಷಿ ಮಹರ್ಷಿ ಆತನೇ ಈ ತರಹದ ಒಂದು ತಪ್ಪನ್ನ ಎಸಗಿರ್ತಾನೆ. ಆದ್ದರಿಂದ ಈ ಕಥೆಯಲ್ಲಿ ಭೃಗು ಮಹರ್ಷಿ ತಡೆದಿಟ್ಟುಕೊಂಡಿದ್ದ ಬಯಕೆ ಲಕ್ಷ್ಮೀನಾರಾಯಣನನ್ನು ಒದೆಯುವ ಹಾಗೆ ಮಾಡಿತ್ತು. ಆದರೆ ಲಕ್ಷ್ಮೀನಾರಾಯಣನು ಅರಿಷಡ್ವರ್ಗಗಳನ್ನ ದಾಟಿದವನು. ಆದ್ದರಿಂದ ಭೃಗು ಮಹರ್ಷಿಯನ್ನ ಅರ್ಥ ಮಾಡಿಕೊಂಡು ಆತನ ದ್ವೇಷ ಮತ್ತು ಅಸೂಯೆಯನ್ನ ಪ್ರೀತಿ ಎನ್ನುವ ಆಯುಧವನ್ನ ಬಳಸಿ ಆತನನ್ನ ಜಯಿಸ್ತಾನೆ. ಆದ್ದರಿಂದ ನಮ್ಮಲ್ಲಿರುವ ಈ ಅಸೂಯೆಯನ್ನ ಜಯಿಸ್ಬೇಕಂದ್ರೆ ಬೇರೆಯವರ ಒಳ್ಳೆಯತನ, ಅಂದ್ರೆ ಅವರಲ್ಲಿರೋ ಒಳ್ಳೆಯತನ ಏನು ಅಂತ ನಾವು ನೋಡ್ಬಿಟ್ಟು ಅದನ್ನ ಮನಸ್ಫೂರ್ತಿಯಾಗಿ ಆಮೋದಿಸಬೇಕು, ಅಂದ್ರೆ ಅಭಿನಂದಿಸಬೇಕು. ಏಕೆಂದರೆ ಅಭಿನಂದನೆ ಒಂದೇ ನಮ್ಮಲ್ಲಿರುವ ಅಸೂಯೆಯನ್ನ ತೆಗೆದಾಕುತ್ತೆ. ಅಂದ್ರೆ ಅವ್ರನ್ನ ನಾವು ಕಂಗ್ರಾಚುಲೇಟ್ ಮಾಡ್ಬೇಕು, ಅದನ್ನು ಕೂಡ ಮನಸ್ಫೂರ್ತಿಯಾಗಿ ಮಾಡ್ಬೇಕು, ಮೇಲ್ನೋಟಕ್ಕೆ ಕಾಣೋ ತರ ಅಲ್ಲ. ಇತರ ವ್ಯಕ್ತಿಗೆ ನಮ್ಮ ಮೇಲಿರುವ ಅಸೂಯೆಯನ್ನ ಗೆಲ್ಲಬೇಕಾದರೆ ಮೊದಲು ನಾವು ಅವರ ಅಜ್ಞಾನವನ್ನ ಅರ್ಥ ಮಾಡಿಕೊಳ್ಳಬೇಕು. ನಂತರ ನೀವು ಸೋತು ಅವರನ್ನ ಗೆಲ್ಲಿಸಬೇಕು. ಇತರ ವ್ಯಕ್ತಿಯಲ್ಲಿ ಅಸೂಯೆ ಬೆಳೆದು ದೊಡ್ಡದಾಗುತ್ತಿದ್ದರೆ ನಾವು ಅವನ್ನ ಎದುರಿಸಲು ಹೋದರೆ ಅದು ದ್ವೇಷವಾಗಿ ಬದಲಾಗಿ ನಮ್ಮನ್ನ ಸುಡುತ್ತದೆ. ಹಾಗೆ ಮಾಡದೆ ಅವರಲ್ಲಿರುವ ಅಸೂಯೆಯನ್ನ ಪ್ರೀತಿಯಿಂದ ಜಯಿಸಿದರೆ ಆಗ ಅವರ ದ್ವೇಷ ಅಪಾರವಾದ ಒಂದು ಪ್ರೀತಿಯಾಗಿ ಬದಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ಈ ಪ್ರೀತಿ ಆತ್ಮೀಯತೆಗಳನ್ನ ಆಯುಧವನ್ನಾಗಿ ನಾವು ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಅಲ್ಲಿ ನಮ್ಗೆ ಇನ್ನು ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅರಿಷಡ್ವರ್ಗಗಳನ್ನ ಜಯಿಸುವ ವಿಧಾನ, ಕಾಮವನ್ನ ಜಯಿಸುವ ವಿಧಾನ ಯಾವ ತರ ಅಂದ್ರೆ ಕೃಷ್ಣವಿಲ್ಲದೆ ಇರಬೇಕು, ಅಂದ್ರೆ ಮಧ್ಯ ಮಾರ್ಗ ಅನುಸರಿಸಿ ಬಯಕೆಗಳನ್ನ ಅನುಭವಿಸಬೇಕು, ಅಥವಾ ವಾಸ್ತವ ಸ್ಥಿತಿಯನ್ನ ಅವಗಾಹನೆ ಮಾಡಿಕೊಂಡು ಅದರಿಂದ ತೀರದ ಬಯಕೆಯ ಮೇಲಿರುವ ತೃಷ್ಣವನ್ನ ತೊಲಗಿಸಬೇಕು. ಅಂದ್ರೆ ಈಗ ಗೊತ್ತಾಗಿರುತ್ತೆ, ಇಲ್ಲಪ್ಪ ಐಶ್ವರ್ಯನ ಮದ್ವೆ ಆಗೋದಿಕ್ ಆಗಲ್ಲ ಅಂತ ಅಂದ್ಮೇಲೆ ಅಲ್ಲಿ ವಾಸ್ತವ ಏನಿದೆ, ರಿಯಾಲಿಟಿ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಸುಮ್ನಾಗ್ಬೇಕು. ಕ್ರೋಧ ಅದನ್ನ ಜಯಿಸೋ ವಿಧಾನ ಕ್ಷಮಾಗುಣವನ್ನ ಹೊಂದಿರಬೇಕು, ಅಂದ್ರೆ ಕ್ಷಮೆಯನ್ನ ಮಾಡೋದು. ಈಗೆಲ್ಲ ಧ್ಯಾನಕ್ಕೆ ಬಂದಿರೋರ್ಗೆಲ್ಲ ಗೊತ್ತಿರುತ್ತೆ, ಅಲ್ಲಿ ಯಾರ್ಯಾರು ನಿಮ್ಗೆ ಏನೇನ್ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಕ್ಷಮೆ ಕೇಳಿ ಅಥವಾ ಕ್ಷಮೆ ಕೊಡಿ. ಅದನ್ನ ಎರಡನ್ನ ಕೂಡ ಹೇಳಿಸ್ತಾ ಧ್ಯಾನ ಮಾಡಿಸ್ತಾ ಇರ್ತಾರಲ್ಲ. ಯಾಕೆ ಅಂದ್ರೆ ಇದಕ್ಕೇನೆ ಆಸೆ ಪಡುವುದನ್ನ ಬಿಡಬೇಕು ಮತ್ತು ಕೋಪ ತರಿಸುವ ವಿಷಯಗಳನ್ನ ಟೇಕ್ ಇಟ್ ಈಸಿ ಎನ್ನುವ ಪದ್ಧತಿಯಲ್ಲಿ ವ್ಯವಹರಿಸಬೇಕು. ಕ್ರೋಧಕ್ಕೆ ಕಾರಣ ಆದವರನ್ನ ಕ್ಷಮಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಲೋಭವನ್ನ ಜಯಿಸುವ ವಿಧಾನ ದಾನ ಅಭ್ಯಾಸವನ್ನ ಮಾಡಿಕೊಳ್ಳಬೇಕಂದ್ರೆ ಕೆಲವೊಂದು ಕಡೆಯಲ್ಲೆಲ್ಲ ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ದಾನ ಮಾಡ್ಬೇಕು, ಅವಾಗ ಅದು ಲೋಭ ಆಗಲ್ಲ. ಆ ಕೊಡುವ ಅರ್ಹತೆ ಇರುವುದಕ್ಕೆ ಭಗವಂತನಿಗೆ ಕೃತಜ್ಞತೆಯನ್ನ ಹೇಳ್ತಾನೆ, ಒಂದು ಗ್ರಾಟಿಟ್ಯೂಡ್. ನನಗೆ ಈ ತರ ಇನ್ನೊಬ್ರಿಗೆ ದಾನ ಕೊಡೋದಿಕ್ಕೆ ನನಗೆ ಅವಕಾಶ ಇದೆ, ನಂಗೆ ಅಷ್ಟು ಹಣ ಕೂಡ ಕೊಟ್ಟಿದೀಯಾ ಅಂತ ಭಗವಂತನಿಗೆ ನಾವೊಂದು ಗ್ರಾಟಿಟ್ಯೂಡ್ ಹೇಳ್ತಾ ನಮಗೆ ಬರುವ ಆ ಸಂಪಾದನೆಯಲ್ಲಿ 5% ದಾನವನ್ನ ಮಾಡ್ಕೊಳ್ಳೋದನ್ನ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಮೋಹವನ್ನ ಜಯಿಸುವ ವಿಧಾನ ತೃಪ್ತಿಯಿಂದ ಇರಬೇಕು, ಅಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಅಪ್ಪ ಏನೇ ಇದ್ರು ಕೂಡ ನಾನು ಸ್ಯಾಟಿಸ್ಫೈ ಆಗಿದ್ದೀನಿ ಅನ್ನೋ ತರ ಇರುವಷ್ಟರಲ್ಲಿ ತೃಪ್ತಿಯಿಂದ ಇರಲು ಮೊದಲು ಪ್ರಾರಂಭಿಸಬೇಕು. ನಂತರ ಇಲ್ಲಿ ಯಾವುದು ನಮ್ಮ ಸ್ವಂತದ್ದಲ್ಲ, ಶಾಶ್ವತವಲ್ಲ ಅನ್ನುವ ಆತ್ಮಜ್ಞಾನವನ್ನ ಅಭ್ಯಾಸ ಮಾಡ್ಕೋಬೇಕು ಅಲ್ವಾ. ನಾವಿಷ್ಟು ದೊಡ್ಡ ಮನೆ ಕಟ್ಟಿದೀವಿ, ಇಷ್ಟು ದೊಡ್ಡ ಸೈಟ್ ತಗೊಂಡಿದೀವಿ, ಅಥವಾ ಬಿಲ್ಡಿಂಗ್ ಇದೆ, ಹೋಟೆಲ್ ಇದೆ, ಸಮಥಿಂಗ್ ಏನೇ ಆಸ್ತಿ ಪಾಸ್ತಿ ಇದ್ರು ಕೂಡ ಅದು ಶಾಶ್ವತನ ಇಲ್ಲ. ನಾವ್ ಡೆತ್ ಆದ್ಮೇಲೆ ನಮ್ಮ ಯಾವುದೇ ಒಂದು ಸಣ್ಣ ಗುಂಡು ಪಿನ್ನಿಂದ ಹಿಡಿದು ನಮ್ಗೆ ಸಂಬಂಧಪಟ್ಟ ಯಾವ್ದನ್ನು ಕೂಡ ನಾವು ತೆಗೆದುಕೊಂಡು ಹೋಗಕ್ಕಾಗಲ್ಲ. ಹಂಗಿದ್ಮೇಲೆ ಅದು ಶಾಶ್ವತ ಅಲ್ಲ ಅನ್ನೋ ಒಂದು ಆತ್ಮಜ್ಞಾನ ಅನ್ನೋದು ಇರ್ಬೇಕು. ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಮೋಹವನ್ನ ಜಯಿಸುವ ವಿಧಾನ. ಆಗ ಮೋಹನೂ ಉಂಟಾಗಲ್ಲ, ಅತಿಯಾದ ವ್ಯಾಮೋಹ ಕೂಡ ಉಂಟಾಗಲ್ಲ. ಮದವನ್ನ ಜಯಿಸುವ ವಿಧಾನ ಗತದ ಬಗ್ಗೆ ಜ್ಞಾಪಕ ಬರಬೇಕು. ಅಂದ್ರೆ ಪಾಸ್ಟ್, ನಾವ್ ಹಿಂದೆ ಏನಾಗಿದ್ವಿ, ಏನ್ ಮಾಡ್ತಾ ಇದ್ವಿ, ನಮ್ಮಲ್ಲಿದೆ ಎಂದುಕೊಂಡ ದೊಡ್ಡತನ ಇತರರಲ್ಲಿಯೂ ಕೂಡ ಇರ್ತದೆ ಎನ್ನುವುದನ್ನ ತಿಳಿದುಕೊಳ್ಬೇಕು. ಮತ್ತು ಗತದಲ್ಲಿ ಕಡಿಮೆ ಸ್ಥಾಯಿಯಿಂದ ಬಂದಿದ್ದೇವೆಂಬ ವಿಷಯವನ್ನ ನೆನಪಿಸಿಕೊಳ್ಬೇಕು. ಅಂದ್ರೆ ಗತ ಮೀನ್ಸ್ ನಾವು ತುಂಬಾ ಒಂದು ಸಣ್ಣ ಮನೇಲಿದ್ವಿ, ಒಂದು ಸಣ್ಣ ಒಂದು ಗುಡಿಸ್ಲಲ್ಲಿದ್ವಪ್ಪ, ಆ ಗುಡಿಸ್ಲಲ್ಲಿ ಇದ್ಕೊಂಡು ಆಮೇಲೆ ನಾವು ಒಂದೊಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಒಂದೊಳ್ಳೆ ಅರಮನೆ ಕಟ್ಕೊಂಡು ಅಲ್ಲಿದ್ದೀವಿ. ಆಗ ಅಹಂಕಾರದಿಂದ ಮದದಿಂದ ನಾವು ವರ್ತನೆ ಮಾಡ್ತಾ ಇರ್ತೀವಿ. ಬಟ್ ಆದ್ರೆ ನಮ್ಮ ಗತ ಮರಿಬಾರ್ದು. ಅಂದ್ರೆ ಪಾಸ್ಟ್ ಅಲ್ಲಿ ನಾವೇನಾಗಿದ್ವಿ, ಸಣ್ಣ ಒಂದು ಗುಡಿಸ್ಲಲ್ಲಿ ಅಥವಾ ಸಣ್ಣ ಒಂದು ಮನೇಲಿದ್ವಿ, ಆ ತರ ಮನೇಲಿದ್ದು ಈಗ ಈ ತರ ಆಗಿದ್ವಿ ಅಂದ್ಮೇಲೆ ಅದನ್ನ ಮರಿಬಾರ್ದಲ್ವಾ. ಆಗ ಅದನ್ನ ಮರೆದೇ ಇದ್ದಾಗ ನಮಗೆ ಸಹಜವಾಗಿ ಈ ಒಂದು ಅಹಂಕಾರ ಅಥವಾ ದುರಹಂಕಾರ ಎರಡು ಕೂಡ ನಮ್ಗೆ ಬರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದಾರೆ ಗತದ ಬಗ್ಗೆ ಜ್ಞಾಪಕ ಇರ್ಬೇಕು. ಈ ಒಂದು ಮದವನ್ನ ಜಯಿಸುವ ಒಂದು ವಿಧಾನ ಅಂದ್ರೆ ಅಹಂಕಾರವನ್ನ ಜಯಿಸೋದು. ಮತ್ಸರವನ್ನ ಜಯಿಸೋ ವಿಧಾನ
ಅಭಿನಂದಿಸುವ ಹೃದಯವಂತರಾಗಬೇಕು. ಅಂದ್ರೆ ಯಾರನ್ನೇ ಆಗ್ಲಿ, ನಮ್ಗೆ ತುಂಬಾ ಮತ್ಸರ ಇದೆ, ಅವರೆಲ್ಲ ತುಂಬಾ ಮುಂದಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲ ಚೆನ್ನಾಗೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅವ್ರಿಗೆ. ಇವನ್ ಧ್ಯಾನದಲ್ಲಿ ಇರೋರ್ಗೂ ಕೂಡ ಅವ್ರಿಗೂ ಕೂಡ ಅಸೂಯೆ ಅನ್ನೋದಿರುತ್ತೆ. ನೋಡೋ ಧ್ಯಾನದಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ, ಎಷ್ಟೆಲ್ಲ ಅವರು ಮುಂದಕ್ಕೆ ಹೋಗ್ತಿದ್ದಾರೆ, ಎಷ್ಟೆಲ್ಲ ಮಾಸ್ಟರ್ಸ್ ಕನೆಕ್ಟ್ ಆಗಿದ್ದಾರೆ. ನೋಡು, ನಾನು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನನ್ಗಿನ್ನೂ ಕನೆಕ್ಟ್ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಒಂದು ಮತ್ಸರ ಇದ್ದೇ ಇರುತ್ತೆ, ಅಸೂಯೆ ಇದ್ದೇ ಇರುತ್ತೆ. ಆ ಅಸೂಯೆ ಅನ್ನೋದು ಕೂಡ ನಮ್ಮ ಧ್ಯಾನಿಗಳಲ್ಲಿ ಕೂಡ ಇರುತ್ತೆ, ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಅದು. ಈ ಅಸೂಯೆಯನ್ನ ಜಯಿಸ್ಬೇಕಂದ್ರೆ ಅಭಿನಂದಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾರ್ನು ಕೂಡ ಆ ವ್ಯಕ್ತಿಗಳಲ್ಲಿ ಏನೇನೊಂದು ಪಾಸಿಟಿವಿಟಿ ಅನ್ನೋದಿರುತ್ತೆ ಅದನ್ನ ಗಮನಿಸ್ಬಿಟ್ಟು ಅಲ್ಲಿ ಅಭಿನಂದಿಸ್ಬೇಕು, ಕಾಂಗ್ರಾಚುಲೇಟ್ ಮಾಡ್ಬೇಕು. ಅದನ್ನ ಒಂದು ಜಯಿಸೋ ವಿಧಾನ ಈ ತರ ಹೇಳ್ತಾ ಇದ್ದಾರೆ. ಇಷ್ಟು ಕೂಡ ನಮ್ಗೆ ಈ ಪುಸ್ತಕದಲ್ಲಿ ಅರಿಷಡ್ವರ್ಗಗಳು ಅನ್ನುವ ಒಂದು ಟಾಪಿಕ್ ಅಲ್ಲಿ ನಮ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ ಕೂಡ ಕೊಡ್ತಾ ಹೋಗಿದ್ದಾರೆ, ತುಂಬಾ ಲೆಂತಿ ಆಗಿದೆ. ಹಾಗಾಗಿ ಮೇನ್ ಪಾಯಿಂಟ್ಸ್ ಅನ್ನ ಮಾತ್ರ ಆದಷ್ಟು ಕವರ್ ಮಾಡೋ ಪ್ರಯತ್ನ ಮಾಡಿದೀನಿ ಮಾಸ್ಟರ್ಸ್. ಇಲ್ಲಿಗೆ ಈ ಒಂದು ಟಾಪಿಕ್ ಅನ್ನೋದು ಕಂಪ್ಲೀಟ್ ಆಯ್ತು. ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ಮಾತಾಡೋದಿದ್ರೆ ಅಥವಾ ಏನಾದ್ರೂ ಹೇಳೋರಿದ್ರೆ ಖಂಡಿತ ಮಾತಾಡ್ಬೋದು ಮಾಸ್ಟರ್ಸ್.